ಒಂದು ಮಹಾಭಾರತ 100 ಕಲಿಯುಗಕ್ಕೆ ಸಮ ನಾವು ಕಲಿಯೋದು. ಹಾಗಾಗಿ ಅದನ್ನ ಎಲ್ಲಿಂದ ಶುರು ಮಾಡೋದು ಅಥವಾ ಎಲ್ಲಿಂದ ಇದು ಮಾಡೋದು ಅನ್ನೋದು ಸಾಕಷ್ಟು ಬಾರಿ ಗೊಂದಲ ಆಗತ್ತೆ. ಸಾಕಷ್ಟು ಪಾತ್ರ ಬರುತ್ತೆ ಮಹಾಭಾರತದ ಪಾತ್ರ. ಈಗ ಭೀಷ್ಮನ್ ಬಗ್ಗೆ ಮಾತಾಡಿದ್ರೆ ಭೀಷ್ಮನ ನಾನಾ ವಿಧವಾದಂತಹದ್ದು ಅರ್ಥ ಆಗತ್ತೆ. ಜೊತೆಗೆ ಗಾಂಧಾರಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಜೀವನದಲ್ಲಿರೋ ಸಾಕಷ್ಟು ಪ್ರಶ್ನೆಗಳು ಸಿಗತ್ತೆ. ಅದೇ ತರ ಒಬ್ಬ ಅಭಿಮನ್ಯುವಿನ ಬಗ್ಗೆ ಮಾತಾಡ್ಬೇಕಾದ್ರೆ ಅವನಲ್ಲಿರ್ತಕ್ಕಂಥ ಉತ್ಸುಕತೆ ಅಥವಾ ಯಾವ ಮಟ್ಟಕ್ಕೆ ನಮ್ಮ ಸುತ್ತಲಿನವರೇ ನಮ್ಮವರೇ ನಮಗೆ ಕೇಡನ್ನ ಬಯಸ್ತಾರೆ ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ಅಲ್ಲಿ ಕೃಷ್ಣ ಅನ್ನೋ ಮೈನ್ ಪಾತ್ರಧಾರಿ ಬಂದಾಗ, ಪರಮಾತ್ಮ ಜಗದೋದ್ಧಾರ ಬಂದಾಗ ಆತನಿಗೂ ಯಾವ ಯಾವ ರೀತಿಯ ಸಂಕಷ್ಟಗಳು ಒದಗಿ ಬಂದಿತ್ತು. ನಮ್ ಕಣ್ಮುಂದೆ ಕಾಣಿಸೋದು ಬೇರೆ, ಆದ್ರೆ ನಮ್ಮ ಕಣ್ಣಿಂದ ಕಾಣದೇ ಇರ್ತಕ್ಕಂಥ ಸತ್ಯ ಬೇರೆ ಇರುತ್ತೆ. ಅದು ಯಾವ ರೀತಿ ಅಂತ ತಿಳ್ಕೊಳೋದು ಬಹಳ ಮುಖ್ಯ ಆಗುತ್ತೆ. ಯುದ್ಧದ ಬಗ್ಗೆ ಮಾತಾಡಬೇಕಾದ್ರೆ 18 ದಿನ ಯುದ್ಧ ಆಗತ್ತೆ. ಶುರುವಾದಾಗಿಂದ ಕೊನೆ ತನಕ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಯುದ್ಧ. ಮೊದಲನೇ ದಿನ ದುರ್ಯೋಧನದಿಂದ ಹಿಡಿದು ಅರ್ಜುನನ ವಿಷಾದದಿಂದ ಹಿಡಿದು ಕೊನೆಯ ತನಕ ಎಲ್ಲವೂ ಕೂಡ ಆಗತ್ತೆ. ಅದ್ರಲ್ಲಿ ಆಯ್ಕೆ ಮಾಡಿಕೊಂಡು ನಿಮ್ಗೆಲ್ರಿಗೂ ಹೇಳ್ಬೇಕು ಅಂದಾಗ ಅಭಿಮನ್ಯುವಿನ ಬಗ್ಗೆ ಹೇಳ್ತೇನೆ. ಯಾವ ರೀತಿ ಅಭಿಮನ್ಯುವಿನ ಪರಾಕ್ರಮ, ಅವನ ಒಂದು ಚಕ್ರವ್ಯೂಹ ಭೇದನ, ಅಭಿಮನ್ಯುವಿನ ವಧೆಯ ಸಾರವನ್ನ ನಾವಿವತ್ತು ತಿಳ್ಕೊಳಕ್ಕೆ ಪ್ರಯತ್ನವನ್ನ ಪಡೋಣ. ಕಾರಣಾಂತರದಿಂದ ಬಹಳ ಉಪಾಯವನ್ನ ಮಾಡಿ ಶ್ರೀಕೃಷ್ಣ ಮತ್ತೆ ಅರ್ಜುನನನ್ನ ಬೇರೆ ಕಡೆ ಹೋಗುವಂತೆ ದುರ್ಯೋಧನ ಮತ್ತು ಅವನ ಬಳಗ ಬಹಳ ಸುಂದರವಾಗಿ ಒಂದು ಉಪಾಯವನ್ನ ಪ್ಲಾನ್ ಅನ್ನ ಮಾಡ್ತಾರೆ. ಇದೇ ಸಮಯಕ್ಕೆ ಕಾದು ಕುಳಿತಿದ್ದಂತ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ಯುದ್ಧದ ಒಂದು ಹೊಸ ನೀತಿಯನ್ನ ರಚನೆ ಮಾಡ್ತಾರೆ. ಯಾವುದದು? ಚಕ್ರವ್ಯೂಹ. ಈ ಚಕ್ರವ್ಯೂಹ ಅಂತಕ್ಕಂಥದ್ದು ಮಹಾ ಕಠಿಣವಾದಂತಹ ಯುದ್ಧದ ಒಂದು ನಿಯಮ. ಎಲ್ರಿಗೂ ಚಕ್ರವ್ಯೂಹ ಯುದ್ಧದಲ್ಲಿ ಹೋರಾಟ ಮಾಡಿಕ್ಕಾಗಲ್ಲ. ಶ್ರೀಕೃಷ್ಣ, ಅರ್ಜುನ, ದ್ರೋಣಾಚಾರ್ಯ, ಅಶ್ವತ್ಥಾಮ ಅವ್ರಿಗೆ ಮಾತ್ರ ತಿಳಿದಿರುತ್ತೆ. ಕೃಪಾಚಾರ್ಯ ಅಂತ ಹಿರಿಯರಿಗೆ ಮಾತ್ರ ತಿಳಿದಿರುತ್ತೆ. ಹಾಗಾಗಿ ಉಪಾಯ ಮಾಡಿ ಕಳಿಸಿರ್ತಾರೆ. ಇಂಥ ಸಮಯದಲ್ಲಿ ಧರ್ಮಜ, ಧರ್ಮರಾಯ, ಯುಧಿಷ್ಠಿರ, ಭೀಮ ಎಲ್ಲರೂ ಚಿಂತಾಕ್ರಾಂತರಾಗಿ ಕೂತಿರ್ತಾರೆ. ಏನ್ ಮಾಡೋದು? ಯುದ್ಧದಲ್ಲಿ ಸೋತೋಗ್ಬಿಡ್ತೀವಲ್ವ ಇವಾಗ ನಾವು. ಚಕ್ರವ್ಯೂಹ ಭೇದಿಸ್ತಕ್ಕಂಥ ಅರ್ಜುನ ದೂರ ಇದ್ದಾನೆ. ಅವನ್ ಮತ್ತೆ ಮರಳಿ ಬರೋಷ್ಟ್ರಲ್ಲಿ ಏನಾಗುತ್ತೆ, ಸೂರ್ಯಾಸ್ತ ಆಗ್ಬಿಡುತ್ತೆ. ನಮ್ಮ ಎಲ್ಲ ಸೈನಿಕರನ್ನ ಸದೆ ಬಡಿದು ಬಿಡ್ತಾರೆ. ನಾವು ಸೋತೋಗ್ತೀವಿ ಅಂತ ಬಹಳ ಚಿಂತೆ ಮಾಡಿ ಕೂತಿದ್ದಾಗ ಒಂದು ಬಾಲಕ ಬರ್ತಾನೆ. 14 ವರ್ಷದ ಒಬ್ಬ ಬಾಲಕ ಬರ್ತಾನೆ. ದೊಡ್ಡಪ್ಪ ನಾನಿದ್ದೀನಿ, ಯಾಕೆ ಎದ್ರುಕೊಂತೀರಾ ಅನ್ನೋ ಭರವಸೆ ಮಾತೊಂದಕ್ಕೆ ಬರ್ತಾನೆ. ಅವನೇ ಅಭಿಮನ್ಯು, ಅರ್ಜುನನ ಮಗ. ಅಭಿಮನ್ಯು ಹೇಳ್ತಾನೆ, ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತು, ನನ್ನ ತಂದೆಯನ್ನ ಹೊರತು ಬೇರೆ ಯಾರು ಕೂಡ ನಮ್ ಕಡೆ ಇದನ್ನ ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನಗೆ ಆ ಕಲೆ ಗೊತ್ತಿದೆ. ಅದು ಧರ್ಮಜ ಹೇಳ್ತಾನೆ, ಮಗು, ಶ್ರೀಕೃಷ್ಣನ ಪರಾಕ್ರಮಕ್ಕಿಂತ ನಿನ್ನದೇನ್ ಕಮ್ಮಿ ಇಲ್ಲ. ಅರ್ಜುನನ್ನ ಒಂದು ಕೈ ಮೀರಿಸ್ತವನು ನೀನು ಅನ್ನೋದು ನಿಜ. ಆದ್ರೆ ನಿನ್ನನ್ನ ಚಕ್ರವ್ಯೂಹಕ್ಕೆ ಕಳಿಸಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳ್ತಾನೆ ಧರ್ಮರಾಯ. ಯಾಕೆ? ನನ್ ಮೇಲೆ ನಂಬಿಕೆ ಇಲ್ವಾ ಕಳಿಸ್ಲಿಕ್ಕೆ? ಅಥವಾ ನಾನು ಏನಾದ್ರೂ ಸೋತೋಗ್ತೀನಿ ಅನ್ನೋ ಭಯನ ನಿಮ್ಗೆ? ಕಳಿಸ್ಕೊಡಿ ಅಂತ ಬಹಳ ಬಲವಂತ ಮಾಡ್ತಾ ಇದ್ದಾನೆ ಅಭಿಮನ್ಯು. ಆಗ ಧರ್ಮಜ ಹೇಳ್ತಾನೆ, ಚಕ್ರವ್ಯೂಹದ ಭಯಂಕರತೆ ನನ್ನ ನಡುಕ ಹುಟ್ಟಿಸ್ತಾ ಇದೆ. ನಿನ್ನಂತ ಬಾಲಕನನ್ನ ಕಳಿಸ್ಲಿಕ್ಕೆ ನನ್ ಮನ್ಸೊಪ್ಪಲ್ಲ. ಆವಿನ ಹೆಡೆಯ ಮೇಲೆ ಕುಣಿದು ನರ್ತಿಸಿಯೂ ಹಿಂದಿರುಗ್ಬೋದು ನೀನು, ಆದ್ರೆ ಚಕ್ರವ್ಯೂಹವನ್ನ ಒಳ ಹೊಕ್ಕು ಹೊರಗಡೆ ಬಂದಿರ್ತಕ್ಕಂಥವ್ರು ಇದುವರೆಗೂ ಯಾರು ಇಲ್ಲ. ಅಭಿಮನ್ಯು ಹೇಳ್ತಾನೆ, ನನ್ನ ಸೋದರ ಮಾವ ಯಾರು ಗೊತ್ತಾ? ಶ್ರೀಕೃಷ್ಣ. ಆ ಶ್ರೀಕೃಷ್ಣ ಕಾಳಿಂಗನ ನೆತ್ತಿಯ ಮೇಲೆ ಕುಣಿದು ಅವನನ್ನ ಸೊಕ್ಕಿಳಿಸಿ ಬಂದಲ್ವಾ, ಅದೇ ರೀತಿ ನಾನು ಕೂಡ ಇವಾಗ ಹೋಗಿ ಆ ಕೌರವರ ಸೊಕ್ಕನ್ನ ಇಳಿಸಿ ಮತ್ತೆ ಬರ್ತೀನಿ. ನಾನು ನನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸ್ಕೊಡು ಅಂತ ಹೇಳ್ತಾನೆ. ಮಗು, ನೀನು ಪರಾಕ್ರಮದಲ್ಲಿ, ಆತ್ಮವಿಶ್ವಾಸದಲ್ಲಿ ಒಳ್ಳೆಯವನೇ ಅಪ್ಪ. ಆದ್ರೆ ನಿನಗೆ ಚಕ್ರವ್ಯೂಹ ಭೇದವನ್ನು ಉಪದೇಶಿಸಿದ ನಿನ್ನ ತಂದೆ ಇವತ್ ನಿನ್ ಜೊತೆ ಇಲ್ಲ. ನೀನೊಬ್ಬನೇ ಕಳಿಸ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಅದಕ್ಕೆ ಅಭಿಮನ್ಯು ಹೇಳ್ತಾನೆ, ಅಯ್ಯೋ
ನನ್ನ ತಂದೆ ಉಪದೇಶ ಮಾಡಿದರೋ ಇಲ್ವೋ ಅನ್ನೋದ್ರ ಬಗ್ಗೆ ಅನುಮಾನ ಏನೋ ನಿಮಗೆ? ನನ್ನ ತಂದೆ ನನಗೆ ಅದನ್ನ ಉಪದೇಶ ಮಾಡ್ಲಿಲ್ಲ ಸರಿಯಾಗಿ ಅಂದ್ರೂ ಕೂಡ ನನ್ನ ಸೋದರ ಮಾವ ಕೃಷ್ಣ ನನಗೆ ಉಪದೇಶ ಮಾಡಿದ್ದಾನೆ ಅಂತ ಹೇಳ್ತಾನೆ. ಅಲ್ಲಿ ತನಕ ಈ ಸತ್ಯ ಯಾರಿಗೂ ಕೂಡ ಗೊತ್ತಿರಲ್ಲ. ಎಲ್ರೂ ಅಚ್ಚರಿಗೊಳ್ತಾರೆ, ಅದ್ ಹೇಗೆ ಕೃಷ್ಣನಿಗೆ ಉಪದೇಶ ಕೊಟ್ಟ ಅಂದಾಗ ಅಭಿಮನ್ಯು ಕಥೆಯನ್ನ ಹೇಳ್ತಾ ಇದ್ದಾನೆ. ಯಾವ ಕಥೆ ಅಂದ್ರೆ, ವ್ಯೂಹವನ್ನ ಭೇದಿಸಿ ಒಳಗೋಗುವ ಪ್ರವೇಶ ಆಗ್ತಕ್ಕಂತ ಸಮಯದ ಎಲ್ಲ ಅನುಭವ ನನಗಿದೆ. ನನ್ನ ತಾಯಿ ತುಂಬಾ ಗರ್ಭಿಣಿ ಆಗಿರ್ತಾಳೆ, ಆಗ ಕತೆ ಕೇಳುವ ಮನಸ್ಸಾಗತ್ತೆ. ಕೃಷ್ಣ ಕಥೆಯನ್ನ ಹೇಳ್ತಾ ಇರ್ತಾರೆ, ಅವಳು ನಿದ್ದೆ ಜಾರ್ ಬಿಡ್ತಾಳೆ. ಆದ್ರೂ ಓಂಕಾರ ಕೇಳಿಸ್ತಾ ಇರತ್ತೆ ಕೃಷ್ಣನಿಗೆ. ಕೃಷ್ಣ ಆಶ್ಚರ್ಯದಿಂದ ಎಲ್ಲಿಂದ ಬರ್ತಾ ಇದೆ ದನಿ ಎಂದಾಗ ಗರ್ಭದಲ್ಲಿ ಇರ್ತಕ್ಕಂಥ ಶಿಶು ಆಲಿಸ್ತಾ ಇರತ್ತೆ ಕೃಷ್ಣನ ಮಾತು. ಕೃಷ್ಣ ನಕ್ಕು ಅಲ್ಲಿಗೆ ಕಥೆಯನ್ನ ನಿಲ್ಲಿಸ್ಬಿಡ್ತಾನೆ. ಎಲ್ಲಿ ತನಕ? ಚಕ್ರವ್ಯೂಹವನ್ನು ಪ್ರವೇಶ ಮಾಡುವುದು ಹೇಗೆ ಅನ್ನುವ ತನಕ ಹೇಳಿ ಕತೆ ನಿಲ್ಲಿಸ್ತಾನೆ. ಹಾಗಾಗಿ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಧರ್ಮಜ ಹೇಳ್ತಾನೆ, ಅದಾದ್ಮೇಲೆ ನಿನ್ ತಂದೆ ಪೂರ್ತಿ ಹೇಳಿದ್ನ ನಿನಗೆ? ಪೂರ್ತಿ ಹೇಳಕ್ ಇಲ್ಲಿ, ನಾನು ಹೊರಗಡೆ ಬಂದೆ, ವಿದ್ಯೆ ಕಲ್ತೆ, ನನ್ಗೆ ಸಮಯನೇ ಇಲ್ಲ, ಅಷ್ಟೊಂದು ಯುದ್ಧ ಬಂದೇ ಬಿಡ್ತಲ್ಲ. ಗುರುನೇ ಎಲ್ಲವನ್ನು ಉಪದೇಶಿಸೋದಾದ್ರೆ ಶಿಷ್ಯನ ಪ್ರತಿಭೆ ಬೆಳೆಯೋದು ಯಾವಾಗ? ಯಾವಾಗ್ಲೂ ಗುರುಗಳೇ ನಿಮಗ್ ಪಾಠ ಮಾಡ್ದೆ ಅಥವಾ ನಿಮ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಡೋದು ಅಥವಾ ಏನೋ ಆ ಕೆಲ್ಸ ಈ ಕೆಲ್ಸ ಮಾಡಿ ಅಂತ ಎಲ್ಲ ಹೇಳ್ಕೊಟ್ರೆ ಶಿಷ್ಯರು ಕಲಿಯೋದು ಯಾವಾಗ? ಗುರು ಕಲಿಸೋದು 4ನೇ 1 ಭಾಗ ಮಾತ್ರ. ಮಿಕ್ಕಿದ್ದು 3 ಭಾಗ ಕಲಿಬೇಕಾಗಿರೋದು ಶಿಷ್ಯನ ಲಕ್ಷಣ. ಧರ್ಮಜ ಹೇಳ್ತಾನೆ, ಸರಿ, ನಾನಿನ್ನ ಯುದ್ಧ ಭೂಮಿಗೆ ಕಳಿಸ್ತೆ ಅಂತ ಇಟ್ಕೋ, ನೀನ್ ಪ್ರವೇಶ ಮಾಡ್ದೆ ಅಂತಾನೂ ಇಟ್ಕೋಣ, ಹೇಗ್ ಹೊರ್ಗಡೆ ಬರ್ತೀಯ? ಅಭಿಮನ್ಯು ನಗ್ತಾನೆ, ದೊಡ್ಡಪ್ಪ ಮನಸ್ಬೇಕು, ನಾನ್ ಚಕ್ರವ್ಯೂಹದ ಒಳಗ್ ಹೋದ್ಮೇಲೆ ಸುಮ್ನೆ ನಿಂತಿರ್ತೀನ? ಬೇರಿಸೋದು ಅಂದ್ರೆ ಏನು? ಯೋಧರು ಇರ್ತಾರೆ, ಆನೆಗಳಿರುತ್ತೆ, ಕುದುರೆಗಳಿರುತ್ತೆ, ಎಲ್ಲ ಸಾಯ್ಬಾರ್ದ? ಅವರೆಲ್ಲ ಸಿಡಿಬಾರ್ದ? ಚಲ್ಲಾಪಿಲ್ಲಿಯಾಗಿ ಓಡಬಾರ್ದ? ವ್ಯೂಹನೇ ಚದ್ರ ಹೋದ್ಮೇಲೆ ಹೊರಗೆ ಒಳಗೆ ಅನ್ನೋದು ಏನಿದೆ ಎಲ್ಲ ಸಮ ಆಗ್ಬಿಡುತ್ತಲ್ಲ. ಹೊರಗಡೆ ಬರೋ ವಿದ್ಯೆ ಏನು ಬೇಕಾಗಿಲ್ಲ, ಅದ್ರಲ್ಲಿ ಒಳಗಡೆ ಬೇಧಿಸ್ಬಿಟ್ರೆ ಸಾಕು. ಆ ಸೇನೆಯನ್ನ ಚದ್ರಿಸ್ಬಿಟ್ರೆ ಸಾಕಲ್ವಾ? ಆಮೇಲೆ ನೀವೆಲ್ಲ ತಮಾಷೆ ನೋಡ್ತಾ ಇರ್ತೀರಾ, ನನ್ನ ಬೆನ್ನಿಗ್ ನೀವೆಲ್ಲ ನಿಂತಿರಲ್ವಾ? ನಕುಲ, ಸಹದೇವ, ಚಿಕ್ಕಪ್ಪಂದ್ರು ಹಾಗೂ ಭೀಮ, ನಿಮ್ಮಂತ ದೊಡ್ಡಪ್ಪರು ಎಲ್ಲ ನನ್ನ ಜೊತೆಗೆ ನಿಂತಿರ್ತೀರಲ್ವಾ? ನೀವೆಲ್ಲ ಅಸಂಖ್ಯ ದಾಖಲೆಗಳನ್ನು ಮಾಡಿದ್ದೀರಾ, ನಾನು ಒಂದೇ ಒಂದು ದಾಖಲೆ ಆದ್ರೂ ಮಾಡಬಾರ್ದ? ಅದಕ್ಕೆ ಇದು ಪ್ರಶಸ್ತವಾದ ಮುಹೂರ್ತನೇ ಬಂದಿದೆ, ಹಾಗಾಗಿ ನನಗೆ ಕಳಿಸ್ಕೊಡಿ. ಧರ್ಮಜ ಭೀಮಸೇನ ಇಬ್ರು ಮುಖ ಮುಖ ನೋಡ್ಕೊಂತಾರೆ. ಅಭಿಮನ್ಯುವಿಗೆ ವಿಶೇಷವಾದ ವೀಳ್ಯವನ್ನ ಅಂದ್ರೆ ಎಲೆ ಅಡಿಕೆಯನ್ನ ಕೊಟ್ಟು, ಹಣೆಗೆ ತಿಲಕವನ್ನ ಇಟ್ಟು, ಶಸ್ತ್ರಾಸ್ತ್ರಗಳನ್ನ ತಂದು ರಥದಲ್ಲಿಟ್ಟು, ಒಳ್ಳೇದಾಗ್ಲಿ ಮಗು, ವಿಜಯಶಾಲಿಯಾಗಿ ಹೋಗ್ಬಾ ಅಂತ ಆಶೀರ್ವಾದ ಮಾಡ್ತಾರೆ. ಯಾಕೆ ಅಂದ್ರೆ ಆ ಮಗುವಿನ ಹುಮ್ಮಸ್ಸಿಗೆ ಅವರು ಇಲ್ಲ ಅನ್ಲಿಕ್ಕಾಗ್ಲಿಲ್ಲ. ಅವಾಗ ಭೀಮ ಯುಧಿಷ್ಠಿರ ಒಂದು ಮಾತು ಹೇಳ್ತಾರೆ, ಮಗು, ಚಕ್ರ ವ್ಯೂಹವನ್ನ ಭೇದಿಸಿ ದ್ವಾರವನ್ನ ನೀನು ತೆರೆದ್ರೆ ಸಾಕು, ನಾನು, ಭೀಮ, ಎಲ್ಲ ಇತರ ಸೋದರರು ನಿನ್ನನ್ನ ಆವರಿಸ್ತೇವೆ, ಇದನ್ನ ಯುದ್ಧದಲ್ಲಿ ಜಯಶಾಲಿಯಾಗಿ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಅಭಿಮನ್ಯು ಹೇಳ್ತಾನೆ, ದೊಡ್ಡಪ್ಪ, ನಾನು ಯಾವ್ದಕ್ಕೂ ಚಿಂತಿಸ್ತಾನೆ ಇಲ್ಲ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿರದ ವಂಶದಲ್ಲಿ ನಾನು ಹುಟ್ಟಿದವನು ಅಂತ ಹೇಳ್ತಾನೆ. ಈ ಒಂದು ಸಾಹಸದಿಂದ ಅಭಿಮನ್ಯು ಮುನ್ನುಗ್ತಾನೆ. ಯಾವಾಗ ಅಭಿಮನ್ಯು ರಥದ ಮೂಲಕ ಮುಂದೆ ಹೋಗ್ತಾನೋ, ಹೋಗಕ್ಕಿಂತ ಮುಂಚೆ ದೊಡ್ಡಪ್ಪಂದಿರಿಗೆ ಚಿಕ್ಕಪ್ಪಂದಿರಿಗೆ ನಮಸ್ಕಾರವನ್ನ ಮಾಡ್ತಾನೆ. ಮನದಲ್ಲೇ ಸೋದರ ಮಾವ ಶ್ರೀ ಕೃಷ್ಣನನ್ನ, ತಾಯಿ ಸುಭದ್ರೆಯನ್ನ, ತಂದೆ ಅರ್ಜುನನನ್ನ, ಹೆಂಡತಿಯಾದಂತಹ ಉತ್ತರೆಯನ್ನು ಕೂಡ ಸ್ಮರಿಸ್ತಾನೆ. ಒಂದೇ ಕ್ಷಣದಲ್ಲಿ ಮುಖ ಪ್ರಸನ್ನನಾಗತ್ತೆ. 2ನೇ ಕ್ಷಣದಲ್ಲಿ ವಿರೋಚಿತ ಮುಖಮುದ್ರೆ ಧರಿಸ್ತಾನೆ. ಹಿಂದಿರುಗಿ ತನ್ನ ರಥಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಅದಕ್ಕೆ ಹತ್ತಿ ಕೂತ್ಕೊಂತಾನೆ. ಸಾರಥಿಯ ಬೆನ್ನು ತಟ್ಟಿ ಮುಂದೆ ಹೋಗು ಅಂತ ಕೈ ತೋರಿಸ್ತಾನೆ. ಯಾವಾಗ ಸಾರಥಿ ರಥವನ್ನ ಮುಂದೆ ಓಡಿಸ್ತಾನೋ, ಅಶುಭ ಅನ್ನೋ ತರ ಹದ್ದುಗಳು ಎಡಗಡೆಯಿಂದ ರಥವನ್ನ ಸುತ್ತಾಕತ್ತೆ. ಒಂದು ರಥವನ್ನ ಯಾವಾಗ ಎಡಗಡೆಯಿಂದ ಸುತ್ತಾಕ್ತೋ ಅದು ಅಶುಭ ಸೂಚನೆ. ಕುದುರೆಗಳು ಕಣ್ಣೀರನ್ನ ಇಡ್ತವೆ. ಸಾರಥಿ ಹಿಂದಿರುಗಿ ಅಭಿಮನ್ಯುವಿಗೆ ಹೇಳ್ತಾನೆ, ಪ್ರಭು, ಆಯುಷ್ಮಂತನಾದ ಕುಮಾರನೇ, ಜಯಶಾಲಿಯಾಗು.
ನಿನ್ನಲ್ಲಿ ನಿನ್ನ ದೊಡ್ಡಪ್ಪಂದಿರು ನಿನ್ನ ಶಕ್ತಿಗೆ ಮೀರಿದ ಭಾರವನ್ನ ಹೊರಿಸಿ ಕಳಿಸಿದ್ದಾರೆ. ಚೆನ್ನಾಗಿ ಯೋಚಿಸಿ ಕಾರ್ಯವನ್ನ ಯುಕ್ತಿಯಿಂದ ನಿರ್ವಹಿಸು. ನೀನು ಹೇಗೆ ಹೇಳ್ತಿರೋ ಹಾಗೆ ನಾನು ರಥವನ್ನ ನಡೆಸ್ತೀನಿ ಮುಂದಕ್ಕೆ. ಸಮಯೋಚಿತ ಸಲಹೆಯನ್ನ ಕೊಡೋದು ಕೂಡ ನನ್ನ ಕರ್ತವ್ಯ, ಕೇವಲ ರಥವನ್ನ ಇಟ್ಕೊಂಡು ಮುಂದೆ ಹೋಗೋದಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ, ನಾವು ಹೋಗ್ತಾ ಇರ್ತಕ್ಕಂಥ ಸಮಯ ಲಕ್ಷಣ ಚೆನ್ನಾಗಿಲ್ಲ. ದ್ರೋಣ ನುರಿತವಾದ ಯೋಧ, ಹೌದು ನೀನ್ ಮಹಾ ಸಾಹಸಿ, ಆದ್ರೆ ಅನುಭವ ಕಡಿಮೆ ನಿನಗೆ. ಕೋಪಿಸ್ಕೋಬೇಡ ಈ ಮಾತು ಹೇಳ್ತಾ ಇದ್ದೀನಿ ಅಂತ. ಶಕ್ತಿ ಇದ್ರೆ ಆಗಲ್ಲ, ತಂತ್ರ ಇರಬೇಕು. ಹಾಗಾಗಿ ತಂತ್ರವನ್ನ ಚೆನ್ನಾಗಿ ನಿರೂಪಿಸಿಕೋ. ಯಾರು ಸುಖದಲ್ಲಿ ಬೆಳೆದಿರ್ತಾರೋ ಅವ್ರಿಗೆ ಯುದ್ಧವಲ್ಲ ಇದು, ಇದು ಸುಲಭವಾದ ವ್ಯೂಹ ಕೂಡ ಅಲ್ಲ ಅಂತ ಸಾರಥಿ ಹೇಳ್ತಾನೆ. ಆಗ ಅಭಿಮನ್ಯು ಹೇಳ್ತಾನೆ, ಸಾರಥಿ ನೀನ್ ಹೇಳೋದು ಸರಿ, ಆದ್ರೆ ಈ ಭಾರ ನನಗೆ ಹೆಚ್ಚು ಅಂತ ಅನಿಸ್ತಿಲ್ಲ. ಈ ಯುದ್ಧ ಭಾರ, ಒಂದು ಕಿಡಿ ಅಗ್ನಿ ಏನ್ ಮಾಡುತ್ತೆ ಗೊತ್ತಾ ನಿನಗೆ? ಇಡೀ ಕಾಡನ್ನೇ ಉರಿಸ್ಬಿಟ್ಟು ನಾಶ ಮಾಡ್ಬಿಡುತ್ತೆ. ಸುಬ್ರಹ್ಮಣ್ಯ ಗೊತ್ತಾ ಕುಮಾರ ಸ್ವಾಮಿಗೆ? ತಾರಕಾಸುರನ ಸಂಹಾರ ಮಾಡಿದಾಗ ಅವನಿಗೆ ಎಷ್ಟು ವಯಸ್ಸಾಗಿತ್ತು? ರಾಮ ಕಾಟಕಿಯನ್ನ ಗೆಲ್ಬೇಕಾದ್ರೆ, ಸುಬಾಹುವನ್ನ ಸಂಹಾರ ಮಾಡ್ಬೇಕಾದ್ರೆ ಎಷ್ಟು ವಯಸ್ಸಾಗಿತ್ತು? ನನ್ನ ಸೋದರ ಮಾವ ಶ್ರೀಕೃಷ್ಣ ಕಂಸನನ್ನ ಕೊಲ್ಬೇಕಾದ್ರೆ ಎಷ್ಟು ವಯಸ್ಸಾಗಿತ್ತು? ಅವ್ರಿಗೆ ಯಾರು ಸಹಾಯಕರಿದ್ರ? ಜಯವಾಗುವುದಕ್ಕೆ ವಯಸ್ಸು ಕಾರಣ ಅಲ್ಲ, ವಿದ್ಯೆ ಕಲೀಲಿಕ್ಕೆ ವಯಸ್ಸು ಕಾರಣ ಅಲ್ಲ. ದೈವ ಬಲ ನಮ್ಮ ಜೊತೆ ಇದ್ರೆ, ಸತ್ಯ ಧರ್ಮಗಳ ಶ್ರೀರಕ್ಷೆ ಇದ್ರೆ, ಪ್ರಾಮಾಣಿಕವಾದ ಹೋರಾಟ ಇದ್ರೆ ಅಂತವನಿಗೆ ಎಂದೂ ಜೀವನದಲ್ಲಿ ಜಯಶಾಲಿ. ದ್ರೋಣ ನುರಿತ ಅಂತ ಹೇಳ್ತಾ ಇದ್ಯಾ, ತುಂಬಾ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ಯಾ, ಹೌದು ನುರಿತ ಯೋಧ. ಆದ್ರೆ ಯಾವತ್ತು ಅವನು ಕಪಟಿ ಆದ್ನೋ, ಕುಹುಕಿ ಆದ್ನೋ, ಅಪ್ರಾಮಾಣಿಕನಾದ್ನೋ, ಶತ್ರು ಪಾಳ್ಯಕ್ಕೆ ಸೇರಿದ್ದೋ, ಅವನ ಪುಣ್ಯ ಕರಗು ಹೋಗ್ತಾ ಇದೆ. ನನ್ನ ತಂದೆಗೆ ಗುರುವಾದ ಅವನ ಮನ ಒಡೆದೋಗ್ಬಿಟ್ಟಿದೆ. ಕೌರವರು ಅಧರ್ಮಿಗಳು ಅಂತ ಅವನಿಗೂ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಬಾಣಗಳೆದುರು ಕರ್ಣ, ದುರ್ಯೋಧನ, ದುಶ್ಯಾಸನ ಯಾರು ನಿಲ್ಲಿಕ್ ಸಾಧ್ಯ ಇಲ್ಲ. ನ್ಯಾಯ ಯುದ್ಧ ಇದು, ನನ್ನನ್ನು ಇವರಾರು ಕೂಡ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಸಾರಥಿ ಹೇಳ್ತಾನೆ, ಅಯ್ಯ ಆಯುಷ್ಮಂತನೇ, ಯುದ್ಧ ಅಧರ್ಮದ ಹಾಡಿ ಹಿಡಿಯೋ ಲಕ್ಷಣ ಕಾಣಿಸ್ತಾ ಇದೆ. ನೀನ್ ಅನ್ಕೊಂತಾ ಇದೀಯ ಸತ್ಯದ ದಾರಿ ಅಂತ. ಇಲ್ಲ. ಯಾವಾಗ ನೀನು ಸಮಾಜದಲ್ಲಿ ಯಾರ ತಂಟೆಗೂ ಹೋಗ್ದೆ, ಯಾರ ಸಹವಾಸಕ್ಕೂ ಹೋಗ್ದೆ, ನೀನು ಪ್ರಾಮಾಣಿಕವಾಗಿ ಬದುಕ್ಬೇಕು ಅಂತ ನಿರ್ಧಾರ ಮಾಡ್ತೀಯೋ, ಆಗ ಬೇಕು ಅಂತ ಶತ್ರುಗಳು ನಿನ್ನ ಬೀಳಿಸ್ಲಿಕ್ಕೆ ಕಾಯ್ತಾ ಇರ್ತಾರೆ. ಅಧರ್ಮದ ಹಾದಿಗೆ ನಿನ್ನ ತರ್ಲಿಕ್ಕೆ ಕಾಯ್ತಾ ಇರ್ತಾರೆ. ವಿನಾಕಾರಣ ನಿನ್ ಮೇಲೆ ಆರೋಪವನ್ನ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಯಾವ ತಂತ್ರ ಬೇಕಾದ್ರೂ ಬಳಸ್ತಾರೆ. ದ್ರೋಣ ನಿನ್ನ ತಂದೆ ದೊಡ್ಡಪ್ಪಂದಿರ ಗುರು, ಇವತ್ತು ಶತ್ರುಗಳ ಪರ ನಿಂತಿದ್ದಾನೆ, ಅವರ ಕೈದಾಳವಾಗಿದ್ದಾನೆ. ಹಾಗಾಗಿ ಎಲ್ಲರ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ನಿಮ್ಮೆಲ್ಲರ ಶಕ್ತಿ ಪರಾಕ್ರಮ ಬಗ್ಗೆ ಅವನ್ಗೆ ಅರಿವಿದೆ. ಅಭಿಮನ್ಯು ಹೇಳ್ತಾನೆ, ಏನ್ ಮಾಡ್ತಾನೋ ಮಾಡ್ಲಿ, ಶ್ರೀಕೃಷ್ಣನ ಅನುಗ್ರಹ ನನ್ನ ಮೇಲೆ ಪೂರ್ಣವಾಗಿರೋ ತನಕ ಇಂಥ 1000 ದ್ರೋಣರು ಬಂದ್ರು ಕೂಡ, ಕೌರವರು ಬಂದ್ರು ಕೂಡ ಏನು ಮಾಡಕ್ಕಾಗಲ್ಲ ನಾನು. ಇಷ್ಟೆಲ್ಲ ಹೇಳಾದ್ಮೇಲೆ ರಥ ವೇಗವಾಗಿ ಮುಂದಕ್ಕೆ ಹೋಗುತ್ತೆ. ಭೀಮ, ಸಾತ್ಯಕಿ, ದುಷ್ಟ, ದುಮ್ನಾದಿಗಳು ರಥ ಹಿಂಬಾಲಿಸ್ತಾರೆ. ಅಪಾರ ಸೇನೆ ಕೂಡ ಮುಂದಕ್ಕೆ ಹೋಗುತ್ತೆ. ದೂರದಲ್ಲಿ ಕೌರವ ಸೇನೆ, ದುರ್ಯೋಧನ ಸೇನೆ ನಿಂತಿರುತ್ತೆ. ದೂರದಿಂದ ಅಭಿಮನ್ಯು ಧಾವಿಸಿ ಬರುತ್ತಿರೋದನ್ನ ನೋಡಿ ದೆವ್ವದ ನಗೆಯಿಂದ ನಗ್ತಾನೆ, ವಿಕಟವಾಗಿ ನಗ್ತಾನೆ. ಎಲ್ರೂ ಕೂಡ ಅವನ ಜೊತೆ ನಗ್ತಾರೆ. ಕರ್ಣ ಕೂಡ ನಗ್ತಾ ಇದ್ದಾನೆ. ಆದ್ರೆ ದ್ರೋಣ ಮಾತ್ರ ಚಿಂತಾಮಗ್ನಾಗಿ ನಿಂತಿದ್ದಾನೆ ಅಭಿಮನ್ಯುವಿನ ನೋಡಿ. ಉಭಯ ಸಂಕಟದಲ್ಲಿ ದ್ರೋಣ ಮುಖಮುದ್ರೆಯಿಂದ ನಿಂತಿರೋದನ್ನ ನೋಡಿ ದುರ್ಯೋಧನಾದಿಗಳು ಗಮನಿಸ್ತಾರೆ. ಇದ್ಯಾಕೆ ವ್ಯಂಗ್ಯಪೂರ್ಣವಾದಂತ ಮಂದವಾಸ ಹೊಂದಿದೆ ದ್ರೋಣರ ಮೇಲೆ ಅಂತ. ಅರ್ಜುನ ಶ್ರೀಕೃಷ್ಣನೇ ಇಲ್ಲ, ಇನ್ನು ಬಾಲಕ ಏನ್ ತಾನೇ ಮಾಡ್ತಾನೆ? ನಿಜವಾಗ್ಲೂ ಇವನು ಗೆಲ್ತಾನ? ಯಾಕೆ ದ್ರೋಣಾಚಾರ್ಯರು ಇಷ್ಟೊಂದು ಚಿಂತಾಕ್ರಾಂತರಾಗಿದ್ದಾರೆ? ಶಿಶು ಒಬ್ಬ ಹೀಗೆ ಸಿಕ್ಕಾಕೊಂಡ ಒಬ್ಬ ವೀರ ಇಂದು ಸಿಕ್ಕ ಅಂತ ಏನಾದ್ರೂ ಅವ್ರಿಗೆ ಪಾಪ ಅವನ ಮೇಲೆ ಕನಿಕರ ಉಂಟಾಗಿ ಏನಾದ್ರೂ ಈ ತರ ಮಾಡ್ತಾ ಇದ್ದಾರ ಅಂತ ಹೇಳಿದಾಗ ದ್ರೋಣರ ಮನ ಒಂದು ಕ್ಷಣ ಹಿಂದಕ್ಕೆ ಹೋಗುತ್ತೆ. ದ್ರೌಪದಿಯ ಮಾನಕ್ಕೆ
ಆ ದುಷ್ಟ ಕೈ ಹಾಕಿದ ಇಂದಿನ ಒಂದು ಕ್ಷಣವನ್ನ ದ್ರೋಣ ನೆನ್ಪು ಮಾಡ್ಕೊಂತಾರೆ. ಆಗ ಯುದ್ಧ ಭೂಮಿಯಲ್ಲಿ ಅಭಿಮನ್ಯುವಿನ ರಕ್ಷಣೆಗಾಗಿ ದ್ರೋಣಾಚಾರ್ಯರು ಪ್ರಾರ್ಥಿಸ್ತಾರೆ. ಇಲ್ಲ, ಏನೇ ಮಾಡಿದ್ರೆ ಇವತ್ತು ಅಭಿಮನ್ಯು ಬದುಕಲ್ಲ ಅಂತ ದ್ರೋಣಾಚಾರ್ಯರ ಮನಸ್ಸು ಹೇಳ್ತಾ ಇರತ್ತೆ. ಅವನಿಗೆ ಸಾವಿಂದೆ ವಿಧಿ ಲಿಖಿತ ಅದು ಅಂತ ಹೇಳ್ತಾ ಇರತ್ತೆ. ಆದ್ರೂ ಅಸಾಧ್ಯವಾದ ಪ್ರಾರ್ಥನೆಯೊಂದನ್ನ ಮಾಡ್ತಾರೆ. ನಾವು ಹಾಗೆ ಎಷ್ಟೋ ಸಂದರ್ಭದಲ್ಲಿ ಇದಾಗಲ್ಲ ಅಂತ ಗೊತ್ತಿದ್ರು ಕೂಡ ಕಡೆಗಳಿಗೆಯಲ್ಲಿ ನಾವು ಕಡೆ ಪ್ರಾರ್ಥನೆ ಅಂತ ಮಾಡ್ತೇವೆ. ಎಲ್ರೂ ಕೈ ಬಿಟ್ಟಾಗ ದೇವರಿದ್ದಾನೆ ಅನ್ನೋ ನಂಬಿಕೆಯಿಂದ ಕಡೆ ಪ್ರಾರ್ಥನೆಯನ್ನ ಮಾಡ್ತೇವೆ. ಆ ರೀತಿ ದ್ರೋಣಾಚಾರ್ಯ ಒಂದು ಕಡೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಯುದ್ಧ ಭೂಮಿಯಲ್ಲಿ. ಅಭಿಮನ್ಯುವಿನ ರಥ ವಾಯು ವೇಗದಲ್ಲಿ ವ್ಯೂಹವನ್ನ ಸಮೀಪಿಸ್ತಾ ಇದೆ. ಅವನ ಹಿಂದೆ ಸಾವಿರಾರು ಸೈನಿಕರು ಕೂಡ ಬರ್ತಾ ಇದ್ದಾರೆ. ಇವರೆಲ್ಲರ ಧೈರ್ಯವನ್ನ ಕಂಡು ದುರ್ಯೋಧನನಿಗೆ ಕ್ಷಣಕಾಲ ದಿಗ್ಭ್ರಾಂತಿ ಆಗುತ್ತೆ. ಭೀಮ ಹಾಗೂ ಅವನ ಅರ್ಜುನನ ಬಿಟ್ರೆ ಬೇರೆ ಯಾರಿಗೂ ಕೂಡ ಚಕ್ರವ್ಯೂಹ ಭೇದನ ವಿದ್ಯೆ ಗೊತ್ತಿಲ್ಲ. ಆದ್ರೂ ಈ ಬಾಲಕನ ಮುಂದೆ ಇಟ್ಕೊಂಡು ಎಷ್ಟು ಆತ್ಮವಿಶ್ವಾಸದಿಂದ ಮುಂದೆ ಬರ್ತಾ ಇದ್ದಾರೆ. ದ್ರೋಣ ಹೇಳ್ತಾನಾಗ ಈತನಿಗೆ ಚಕ್ರವ್ಯೂಹನ ಭೇದಿಸೋ ವಿದ್ಯೆ ಗೊತ್ತು, ಆದ್ರೆ ಹೊರಗಡೆ ಬರೋ ವಿದ್ಯೆ ಗೊತ್ತಿಲ್ಲ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ಅಂದ್ರೆ ಇವನು ಸಾಯಕ್ಕೆ ಇಷ್ಟೊಂದು ಉತ್ಸುಕನಾಗಿ ಬರ್ತಾ ಇದ್ದಾನ. ಇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಭೀಮ ಯುಧಿಷ್ಠಿರಗಳು ಬರ್ತಾ ಇದ್ದಾರ. ಅದಕ್ಕೆ ಸಿಟ್ಟಿಂದ ದ್ರೋಣ ಹೇಳ್ತಾನೆ, ಮೂಢ, ನಾನು ಏನ್ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಇವಾಗ ಅಭಿಮನ್ಯುವಿಗೆ ಈ ವ್ಯೂಹದ ವಿಷಯದಲ್ಲಿ ತಿಳಿದಷ್ಟು ವಿದ್ಯೆಯಿಂದನೇ ಪುಡಿ ಪುಡಿ ಮಾಡ್ಬಿಡ್ತಾನೆ ನಮ್ಮನ್ನೆಲ್ಲ. ಇಷ್ಟೊಂದು ಸೈನ್ಯದೊಡನೆ ಅವನು ಅನುಸರಿಸಿ ಬರ್ತಿರೋ ಕಾರಣ ಏನ್ ಗೊತ್ತಾ? ಅಭಿಮನ್ಯು ಈ ಚಕ್ರವನ್ನ ಬೇರಿಸ್ಬಿಟ್ರೆ ಸಾಕು, ಇಡೀ ಭೀಮಾದಿಗಳು ಮುಂದೆ ಬಿಟ್ಟು ಇದನ್ನ ಧ್ವಂಸ ಮಾಡ್ತಾರೆ. ಇದೆಲ್ಲ ದುಷ್ಟದುಮ್ನನ ಆಜ್ಞೆ, ಅದು ತಂತ್ರ. ಅಭಿಮನ್ಯು ಇವತ್ತು ಇದನ್ನ ಭೇದಿಸ್ತಾನೆ ಅನ್ನೋದ್ರಲ್ಲಿ ನಂಗೆ ಯಾವುದೇ ತರ ಸಂಶಯ ಇಲ್ಲ. ಅವನಷ್ಟು ವೀರ. ದುರ್ಯೋಧನ ಕೋಪ ಬರುತ್ತೆ. ನೀನ್ ಹುಡುಗಾಟ ಮಾಡ್ತಾ ಇದ್ದೀರಾ ಆಚಾರ್ಯರೇ? ಅಭಿಮನ್ಯುವನ್ನ ಇದನ್ನ ಭೇದಿಸಕ್ಕೆ ನೀವು ಅವಕಾಶ ಕೊಡ್ತೀರಾ? ಯಾರ್ ನೀವು? ಎಲ್ಲರಿಗೂ ಗುರು ಆದಂತ ದ್ರೋಣಾಚಾರ್ಯ. ನಿಮ್ಮನ್ನ ಬಿಟ್ಟು ಅವನು ಭೇದಿಸೋದು ಅಂದ್ರೆ ಯಾವ್ದಿದು? ಅವಕಾಶವನ್ನ ಯಾರು ಕೊಡೋ ಪ್ರಶ್ನೆ ಇಲ್ಲಿ? ಅವನು ಸಿಂಹದ ಮರಿ. ಅವಕಾಶ ಅವನ್ಗೆ ಉಟ್ಕೊಂಡ್ ಬರ್ತಾ ಇದೆ. ಯಾರ್ಗ ಆತ್ಮವಿಶ್ವಾಸ ಇರುತ್ತೋ ಜೀವನದಲ್ಲಿ ಅವನ್ ಏನೇನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ. ಸೆಲ್ಫ್ ಕಾನ್ಫಿಡೆಂಟ್ ಮೊದಲು ಮುಖ್ಯ. ದುರ್ಯೋಧನಿಗೆ ದ್ರೋಣಾಚಾರ್ಯರ ಮಾತು ಇಷ್ಟ ಆಗ್ಲಿಲ್ಲ. ಸುಮ್ನೆ ಸಿಡಿಕ್ ಮೂತಿಯಿಂದ ನಿಂತು ಬಿಟ್ಟ. ಜಾಸ್ತಿ ಮಾತು ಬೇಡ ಅಂತ ಕ್ಷಣ ಮಾತ್ರದಲ್ಲಿ ದ್ರೋಣಾಚಾರ್ಯ ಏನ್ ಮಾಡ್ತಾ ಇದ್ದಾರೆ, ತನ್ನ ಎಡಭಾಗದಲ್ಲಿ ವ್ಯೂಹದ ಸ್ವಸ್ತಿಕ್ ನೈಋತ್ಯ ಭಾಗದಲ್ಲಿ ವ್ಯೂಹದ ಮೃತ್ಯುದ್ವಾರವನ್ನ ರಕ್ಷಿಸಿದ್ದಂತ ಸೈಂಧವನ ಬಳಿಗೆ ಬೇಗನೆ ಹೋಗಿ ಅವನಿಗೊಂದು ಆಜ್ಞೆ ಕೊಡ್ತಾ ಇದ್ದಾನೆ ಸೈಂಧವನಿಗೆ. ನೋಡು, ಮೊದಲು ನೀನು ವ್ಯೂಹದ ಮಹಾದ್ವಾರದಲ್ಲಿ ನಿಂತ್ಕೋ. ಶಲ್ಯನಿಗೂ ನೀನ್ ಹಿಂದೆ ನಿಂತ್ಕೊಳಕ್ ಹೇಳು. ನಿನಗೆ ರುದ್ರನ ವರ ಇವತ್ತು ನಿನಗಿದೆ. ಹಿಂದೆ ನೀನು ಶಿವನನ್ನ ಮೆಚ್ಚಿಸಿ ಒಂದು ವರ ಪಡ್ಕೊಂಡಿದ್ದೆ ಶಿವನಿಂದ. ಆ ವರ ಇವತ್ತು ಫಲಿಸೋದಿನ. ನಿನ್ಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಆ ವರದ ಬೆಂಬಲ ಇವತ್ತು ನೀನು ಉಪಯೋಗ ಮಾಡ್ಕೊಂತ ಸೈಂಧವನಿಗೆ ಹೇಳ್ತಾನೆ. ಮುಂಚೆ ಬೇರೆ ರೀತಿ ಪ್ಲಾನ್ ಆಗಿತ್ತು ಚಕ್ರವ್ಯೂಹದ್ದು. ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನನ್ನನ್ನ ಮುಂದೆ ನಿಲ್ಸಿ ಶಲ್ಯನನ್ನ ಹಿಂದೆ ನಿಲ್ಲಿಸ್ತಾ ಇದ್ದಾರಲ್ಲ. ಅಚಾನಕ್ ಆಗಿ ಮಾಡಿದಂತ ಬದಲಾವಣೆ ಬಗ್ಗೆ ಅರ್ಥ ಆಗ್ಲಿಲ್ಲ ಸೈಂಧವನಿಗೆ. ಆಮೇಲೆ ಅರ್ಥ ಆಯ್ತು, ವ್ಯೂಹದ ಭೇದನಕ್ಕೆ ಯಾರು ಬರಲ್ಲ ಅಂತ ಅನ್ಕೊಂಡಿದ್ದಂತ ಯುದ್ಧದ ದಿನ ಅವತ್ತು ಪಾಂಡವ ಸೈನ್ಯ ಹತಾಶವಾಗಿ ಎಲ್ರು ಸುಮ್ನೆ ಕೂತಿರ್ಬೇಕಾದ್ರೆ ಅಭಿಮನ್ಯು ಬಂದಿರ್ತಾನೆ. ಪಾಂಡವರನ್ನ ಒಂದೇ ಒಂದು ದಿನ ಆದ್ರೂ ಗೆಲ್ಬೇಕು ಅಂತ ಶಿವನಿಂದ ವರ ಪಡ್ಕೊಂಡಿರ್ತಾನೆ ಸೈಂಧವ. ಅವಕಾಶವಾದರೆ ಕೌರವರಿಗೆ ಶ್ರೇಯಸ್ಕೋಸ್ಕರ ಆ ವರವನ್ನ ನಾನು ಇವತ್ ಪಡ್ಕೋಬೇಕು ಅಂತ ಅನ್ಕೊಂತಾನೆ ಸೈಂಧವ. ಒಡನೆಯೇ ವ್ಯೂಹದ ಸ್ವಸ್ತಿಕ್ ಮಧ್ಯವನ್ನ ದಾಟಿ ಮಹಾದ್ವಾರದಲ್ಲಿ ನಿಂತ್ಕೊಂತಾನೆ. ಶಲ್ಯನಿಗೆ ಕೂಡ ಸೂಚನೆಯನ್ನ ಕೊಡ್ತಾನೆ. ವ್ಯೂಹದ್ವಾರಕ್ಕೆ ಇನ್ನು 20 ಹೆಜ್ಜೆಗಳ ದೂರದಲ್ಲಿದ್ದ ಅಭಿಮನ್ಯು ಬಂದು ದೂರದಿಂದನೇ ಅಸಾಧ್ಯವಾದ ಬಾಣ ಪ್ರಯೋಗಗಳನ್ನ ಮಾಡಕ್ ಶುರು ಮಾಡ್ಬಿಟ್ಟ. ಸೈಂಧವ ಎಷ್ಟು ಬಾಣ ಬಿಟ್ಟರು ಕೂಡ ಅಭಿಮನ್ಯುವಿನಿಗೆ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡಕ್ ಆಗ್ಲಿಲ್ಲ. ವ್ಯೂಹದ್ವಾರದ ಎಡಬಲಗಳ ಮೊದಲ 3 ಸುತ್ತಿರುತ್ತೆ, ಅಂದ್ರೆ ಸ್ಟಾರ್ಟಿಂಗ್ 3 ರೌಂಡ್ಸ್ ಇರುತ್ತೆ. ಅಲ್ಲಿ ಕೌರವರ ಅಶ್ವಾರೋಹಿ ಇರುತ್ತೆ, ಕುದುರೆಗಳು ನಿಂತಿರ್ತಾರೆ. ಆ ಸೈನ್ಯ ಪಾಂಡವ ಸೈನ್ಯವನ್ನ ಬಾಣಗಳಿಂದ ಮುಚ್ಚುತ್ತೆ. ಯಾವಾಗ ಎಂಟ್ರಿ ಆಗ್ಬೇಕು ಅಂತ ಅನ್ಕೊಂತಾರೋ ಬಾಣಗಳಿಂದ ಮುಚ್ಚಿ ಬಿಡುತ್ತೆ.
ಭೀಮನು ಕೂಡ ಹಿಂದೆ ಹೋಗ್ತಕ್ಕಂತ ಚಕ್ರವ್ಯೂಹ ಅದು. ನಕುಲ ಸಹದೇವನಿಗೆ ಕಣ್ಣು ಮುಚ್ಚೋ ತರ ಆಗುತ್ತೆ. ಅಭಿಮನ್ಯು ವಾಯುವಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ, ಎಲ್ಲ ಚೆದ್ರೋಗ್ಬಿಡ್ಲಿ ಅಂತ ಜೋರಾದ ಗಾಳಿ ಬರ್ತಕ್ಕಂಥ ಒಂದು ಬಾಣವನ್ನ ಪ್ರಯೋಗ ಮಾಡ್ತಾನೆ. ಕಣ್ಣು ಮುಚ್ಚಿ ಒಂದು ವೇಳೆ ಕೃಷ್ಣನನ್ನ ತಂದೆಯನ್ನ ಸ್ಮರಿಸಿ ಬಾಣ ಬಿಡ್ತಾನೆ. ಯಾವಾಗ ವಾಯುವಸ್ತ್ರವನ್ನ ಬಿಡ್ತಾನೋ ಇಡೀ ಕೌರವ ಸೈನ್ಯ ಧೂಳಿನಂತೆ ಚದುರಿ ಮೇನ್ ಬಾಗ್ಲಿರುತ್ತೆ ಎಂಟ್ರಿ ಆಗಕ್ಕೆ, ಅದು ಓಪನ್ ಆಗ್ಬಿಡುತ್ತೆ. ಸೈಂಧವ ಪ್ರತ್ಯಸ್ತ್ರ ಬಿಡೋದ್ರೊಳಗಡೆ ಅವನ ಮೈ ಕೈ ಎಲ್ಲ ಅಭಿಮನ್ಯುವಿನ ಬಾಣ ಸುಸ್ಕೊಂಡು ರಕ್ತ ಸುರಿಲಿಕ್ಕೆ ಸ್ಟಾರ್ಟ್ ಆಗೋಯ್ತು. ಮೂರ್ಛೆ ಹೋಗ್ಬಿಟ್ಟ ಸೈಂಧವ. ಜೈ ಶ್ರೀಕೃಷ್ಣ ಅಂತ ಅಭಿಮನ್ಯು ಮತ್ತೆ ಬಲಗೈಯನ್ನ ಬೀಸ್ತಾ ನಕುಲ ಸಹದೇವ ಭೀಮರಿಗೆ ಹೇಳ್ತಾನೆ, ಬನ್ನಿ ನನ್ನ ಹಿಂದೆ ಅಂತ. ಒಂದೇ ಕ್ಷಣ ಮಹಾ ಅನರ್ಥದ ಕ್ಷಣ ಆಗೋಯ್ತು. ಹಿಂದೆ ಇದ್ದ ಭೀಮನಿಗೆ ಅಭಿಮನ್ಯು ಯಾವ ಬಾಗಿಲು ಹೋದ ಅಂತ ಕಾಣಿಸ್ಲಿಲ್ಲ. ಏನಾದ್ರೂ ಅಭಿಮನ್ಯುವಿನ ಹಿಂದೆ ಭೀಮ ಹೋಗ್ಬಿಟ್ಟಿದ್ರೆ ಅವತ್ತು ಅಲ್ಲಿ ಏನೋ ಆಗ್ತಾ ಇತ್ತು ಬದಲಾವಣೆ. ಯಾಕಂದ್ರೆ ಚಕ್ರವ್ಯೂಹಕ್ಕೆ ಯಾವ ಭಾಗದಿಂದ ಅವನು ಒಳಗಡೆ ಹೋದ ಅಂತ ಭೀಮನಿಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ಅವನು ಓದ ರಭಸಕ್ಕೆ, ಆ ಯುದ್ಧದ ರಭಸಕ್ಕೆ, ವಾಯುವಾಸದ ರಭಸಕ್ಕೆ ಆ ಧೂಳಿನ ಕಣ ಎದ್ದು ಭೀಮನ ಕಣ್ಣನ್ನು ಪ್ರವೇಶ ಮಾಡಿ ಮಂಜಾಗೋಯ್ತು ಕಣ್ಣು. ಕಣ್ಣು ಉಜ್ಜಿ ತರಿಯೋ ಅಷ್ಟರಲ್ಲಿ ಆ ಬಾಲಕ ವ್ಯೂಹದೊಳಗೆ ಪ್ರವೇಶ ಮಾಡ್ಬಿಟ್ಟಿದ್ದ. ಯಾವಾಗ ಸೈಂಧವ ಮೂರ್ಛೆ ಹೋಗಿದ್ದು ತಿಳಿತೋ ಅಭಿಮನ್ಯುವಿನ ಬಗ್ಗೆ ಒಂದು ಉತ್ಸಾಹ ಬಂತು, ಮತ್ತಷ್ಟು ಉತ್ಸಾಹ ಬಂತು. ಭೀಮಸೇನ ತನ್ನ ಗದಾದಂಡವನ್ನ ಚೆನ್ನಾಗಿ ತಿರುಗಿಸಿ ಸೈಂಧವನ ಮೇಲೆ ಬೀಸ್ತಾನೆ. ಗಂಗೆ ಸಮುದ್ರವನ್ನ ಸೇರ್ಬೇಕಾದ್ರೆ ಸಮುದ್ರದ ಜಲ ಒಂದಷ್ಟು ದೂರ ಕುಚ್ಕೊಂಡು ಹೋಗೋ ತರ ಆ ಸೈಂಧವ ಅಷ್ಟು ದೂರಕ್ಕೆ ಹೋಗಿ ಬೀಳ್ತಾನೆ. ಆ ವ್ಯೂಹದಲ್ಲಿ ಅವನು ಅದೃಶ್ಯ ಆಗ್ಬಿಡ್ತಾನೆ, ಮಾಯ ಆಗ್ಬಿಡ್ತಾನೆ. ಆದ್ರೆ ಆ ಭೀಮನಿಗೆ ಕೊಂಚ ಭಯ ಆಯ್ತು. ಅಭಿಮನ್ಯು ಕಾಣಿಸ್ತಾ ಇಲ್ಲ, ಅಲ್ಲಿ ವ್ಯೂಹದ ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಏನಾದ್ರೂ ಇಲ್ಲಿ ವ್ಯತ್ಯಾಸ ಆದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸೈಂಧವ ಒಂದೇ ಕ್ಷಣ ಸ್ವಲ್ಪ ಎಚ್ಚರಗೊಂಡು ಸಾಕ್ಷಾತ್ ಪರಶಿವನಂತೆ ಜಟೆಯನ್ನ ಬಿಚ್ಚಿ ಕಾಲುಗಳನ್ನ ದೂರದಲ್ಲಿಟ್ಟು ಮೇಲಿಂದ ಇಳಿದು ಬರೋ ಗಂಗೆ ತರ, ಗಂಗಾಧರಂತರ ದೂರ್ಜಟಿಯಂತೆ ಕಾಣಿಸ್ಬಿಡ್ತಾನೆ ಯುದ್ಧ ಭೂಮಿಯಲ್ಲಿ. ಯಾವಾಗ ಅವನ ಮೇಲೆ ಗದೆಯನ್ನ ಬೀಸಿದ್ನಲ್ಲ ಭೀಮ, ಆ ಬೀಸಿದ್ರು ಕೂಡ ಎದ್ದು ನಿಲ್ತಾನೆ. ಆ ನಿಂತಂತ ಆ ಸೈಂಧವನನ್ನ ನೋಡಿ ಭೀಮನಿಗೆ ಆಶ್ಚರ್ಯ ಆಗತ್ತೆ. ಈ ಪಾಪಿ ಯಾರ್ ಗೊತ್ತಾ? ಈ ಸೈಂಧವ ಅಂದು ದ್ರೌಪದಿ ಅಪಹರಣ ಕಾಲದಲ್ಲಿ ಜೀವ ಸಹಿತ ಬಿಟ್ಟು ಇವನಿಗೊಂದು ಜೀವದಾನ ಮಾಡಿದ್ದೆ. ಅವತ್ ಸಾಯಿಸ್ಬೇಕಿತ್ತು, ಇವನ್ನ ಬಿಡಬಾರ್ದಿತ್ತು. ಇವತ್ತು ನಮ್ಗೆ ಶತ್ರು ಆದ. ಇದಕ್ಕೆಲ್ಲ ಕಾರಣ ನಮ್ಮ ಅಣ್ಣ. ಅವನು ಹೇಳಿದ ಬಿಡು ಅಂತ. ಅವನ್ ತಪ್ಪಿಂದನೇ ಇವತ್ತೆಲ್ಲ ನಾವ್ ಇಷ್ಟು ಕಷ್ಟ ಅನುಭವಿಸ್ತಾ ಇರೋದು. ಒಂದೊಂದೇ ತಪ್ಪು. ಆದ್ರೂ ಶ್ರೀಕೃಷ್ಣ ನೆನಪು ಮಾಡ್ಕೊಂಡು ಸೈಂಧವನ ಮೇಲೆ ಬಾಣವನ್ನು ಪ್ರಯೋಗಿಸ್ತಾನೆ. ಯಾವುದು ಪ್ರಯೋಜನ ಆಗ್ಲಿಲ್ಲ. ನಕುಲ ಸಹದೇವರು ವಿಶ್ವ ಪ್ರಯತ್ನ ಮಾಡಿದ್ರು ಕೂಡ ವ್ಯೂಹ ದ್ವಾರದಲ್ಲಿದ್ದ ಆ ಸೈಂಧವ ಮತ್ತೆ ಬಂದು ನಿಂತ್ಕೊಂಡಿರ್ತಾನೆ. ಅವನನ್ನ ದಾಟ್ಲಿಕ್ಕೆ ಯಾರಿಗೂ ಆಗ್ಲಿಲ್ಲ. ಒಂದು ಕ್ಷಣ ಅಭಿಮನ್ಯುವಿನ ವಾಯುವಸ್ತ್ರಕ್ಕೆ ಚೆದ್ರಿದ್ರು ಕೂಡ ಮತ್ತೆ ಎಲ್ಲ ಬಂದು ಹಂಗೆ ನಿಂತ್ಕೊಂಡ್ಬಿಟ್ರು ಸೈನಿಕರು. ಅಭಿಮನ್ಯು ಒಳಗಡೆ ಪ್ರವೇಶ ಮಾಡ್ದ, ಬಾಗ್ಲು ಮುಚ್ಚೋಯ್ತು, ಚಕ್ರವ್ಯೂಹದ ಬಾಗ್ಲು. ಸೈಂಧವ ಬಂಡೆಯಂತೆ ನಿಂತಿದ್ದಾನೆ. ಅವನನ್ನು ಬೇಡ್ಸಕ್ ಆಗ್ತಾ ಇಲ್ಲ. ಭೀಮನಿಗಾಗಿರ್ಬೋದು, ನಕುಲ ಸಹದೇವರಿಗೆ ಯಾರಿಗೂ ಆಗ್ತಾ ಇಲ್ಲ. ಅವನನ್ನ ಸೋಲ್ಸ್ತೆ ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಒಂದು ದಿನ ಪಾಂಡವರನ್ನ ಗೆಲ್ಲಬೇಕು ಅಂತ ಮಹಾದೇವ ರುದ್ರ ಸೈಂಧವನಿಗೆ ವರ ಕೊಟ್ಟಿದ್ದನ್ನ ಭೀಮ ಕೇಳಿದ್ದ ಅವನು. ಇದೇ ದಿನ ಬರಬಹುದು ಅಂತ ಅವನಿಗೆ ಊಹೆ ಕೂಡ ಮಾಡಕ್ ಆಗಿರ್ಲಿಲ್ಲ. ಅಭಿಮನ್ಯುವಿನ ಬಗೆಗೆ ಅಶುಭ ಸೂಚಿಸ್ತು. ಅವನಿಗೇನೋ ಒಂದು ಕೆಟ್ಟದಾಗತ್ತೆ ಅಂತ ಭೀಮನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಯಾವಾಗ ಇವನನ್ನ ದಾಟಕ್ಕಾಗಿ ಬೇರೆ ಭಾಗದಿಂದ ಸುತ್ತುವುದಕ್ಕೆ ಪ್ರಯತ್ನ ಪಡ್ತಾರೆ, ಹಾಗಾದ್ರೂ ಆ ಬಾಗ್ಲಿಂದಾದ್ರೂ ಹೋಗಬಹುದಾ ಅಂತ ಬೇರೆ ಬಾಗಿಲ ಬಳಿ ಎಲ್ಲ ವೀರರು ಹೋಗ್ತಾ ಇದ್ದಾರೆ. ಅಭಿಮನ್ಯು ಹೇಳಿದ್ದ, ನನ್ನ ಹಿಂದೆ ನೀವು ಪ್ರವೇಶ ಮಾಡಿದ್ರೆ ಸಾಕು, ವ್ಯೂಹವನ್ನ ಚದುರಿಸಬಹುದು ಅಂತ. ಅಭಿಮನ್ಯು ನಿರೀಕ್ಷಿಸಿದಷ್ಟು ಬೆಂಬಲ ಅವನು ಸಿಗ್ಲಿಲ್ಲ ಯುದ್ಧ ಭೂಮಿಯಲ್ಲಿ. ಅಭಿಮನ್ಯುವಿನ ಬಾಹುಬಲ, ಬಾಣಬಲ, ಅಸ್ತ್ರಬಲಗಳಿಂದ ಕೌರವ ಸೇನೆ ಜರ್ಜರಿತ ಆಗ್ತಾ ಇದೆ. ಎಡಬಲ ಕೆಳಗಳಿದ್ದ ಅಶ್ವಾರೋಹಿ ಸೈನ್ಯಗಳು ರಾಶಿಯಾಗಿ ಸತ್ತು ಬೀಳ್ತಾ ಇದ್ದಾರೆ ಎಲ್ಲ ಯುದ್ಧ ಭೂಮಿಲಿ. ಆದ್ರೂ ವ್ಯೂಹದ್ವಾರವನ್ನ ಭೇದಿಸ್ಲಿಕ್ಕೆ ಆಗ್ತಾ ಇಲ್ಲ ಭೀಮನಿಗೆ. ಶಕುನಿ, ಶಲ್ಯ, ಭೂರಿಶ್ರವಸು ವ್ಯೂಹ ಮಧ್ಯಕ್ಕೆ ಅಡ್ಡವಾಗಿದ್ದ ಸ್ವಸ್ತಿಕದ 3 ಕೋಣೆಗಳು ನಿಂತ್ಕೊಂಡು ಅವ್ರು ಬರಬಾರ್ದು ಅಂತ ರಕ್ಷಣೆ ಮಾಡ್ತಾ ಇದ್ದಾರೆ ಚಕ್ರವ್ಯೂಹವನ್ನು. ಅದೇ ವ್ಯೂಹ ಅಂತ ಅಭಿಮನ್ಯು ಅರ್ತಿದ್ರು ಕೂಡ
ಒಳಗಡೆ ಇರೋರ್ನೆಲ್ಲ ಸಾಯಿಸ್ತಾ ಇದ್ರು ಕೂಡ ಪೂರ್ತಿಯಾಗಿ ಭೇದಿಸ್ಲಿಕ್ಕೆ ಅಭಿಮನ್ಯುಗೂ ಕೂಡ ಸಮಯ ಬೇಕಾಗ್ತಾ ಇದೆ ಇನ್ನೂ ಕೂಡ. ಎಲ್ಲರೂ ಚಾಕಚಕ್ಯತೆಯನ್ನ ವಿಸ್ಮಿತರಾಗ್ಬಿಡ್ತಾರೆ ಅಭಿಮನ್ಯುವಿನ ನೋಡಿ. ಹೇಗಾದ್ರೂ ಮಾಡಿ ಬಲಗಡೆಯ ವ್ಯೂಹದೊಳಗಡೆ ಅಭಿಮನ್ಯುವಿನ ತಳ್ಳಿಬಿಟ್ರೆ ಅವನ ದಿಕ್ಕು ತಪ್ಪಿಸ್ಬಿಟ್ಟು ಎಲ್ರೂ ಅವನ ಸುತ್ತ ನಿಂತ್ಕೊಂಡು ಅವನನ್ನು ಸಾಯಿಸ್ಬೋದು ಅಂತ ಯೋಚನೆ ಮಾಡ್ತಾರೆ. ಈ ಅಪಾಯ ಈ ರೀತಿ ಬರುತ್ತೆ ಯುದ್ಧ ಭೂಮಿಲಿ ಅಂತ ಅಭಿಮನ್ಯುವಿಗೆ ಅವನ ತಂದೆ ಅರ್ಜುನ ಹೇಳ್ಕೊಟ್ಟಿರ್ತಾನೆ, ಶ್ರೀಕೃಷ್ಣ ಕೂಡ ಹೇಳ್ಕೊಟ್ಟಿರ್ತಾರೆ. ಆ ತಪ್ಪನ್ನ ಯಾವತ್ತೂ ನೀನು ಮಾಡ್ಬೇಡ, ಯಾವತ್ತು ಬಲಗಡೆಯ ವ್ಯೂಹಕ್ಕೆ ನೀನು ಜಾರ್ಬೇಡ ಅಂತ ಹೇಳ್ಕೊಟ್ಟಿರ್ತಾರೆ ಅಭಿಮನ್ಯುವಿಗೆ. ಅವನು ನೆನಪಾದ್ರೂ ಕೂಡ ಅವನಿಗೆ ಅರಿವಿಲ್ಲದಂತೆ ಬಲಗಡೆ ಅವನು ವಾಲ ಬಿಡ್ತಾನೆ. ವ್ಯೂಹ ಪರದಿಯ ಆನೆ, ಕುದುರೆ, ಅಶ್ವಗಳು, ಪದಾತಿಗಳು ಸಾಂದ್ರವಾಗಿ ನಿಂತು ಅಭಿಮನ್ಯುವಿನ ಜೊತೆ ಹೋರಾಡಿ ಎಲ್ಲರೂ ಸತ್ತು ಬೀಳ್ತಾ ಇದ್ದಾರೆ. ದುರ್ಯೋಧನಿಗೆ ಭಯ ಆಗೋಯ್ತು. ಶ್ರೀ ಕೃಷ್ಣ ಏನಾದ್ರೂ ಬಾಲಕನಲ್ಲಿ ಮಾಯಾವಿ ರೂಪದಲ್ಲಿ ಬಂದು ನಿಂತ್ಕೊಂಡು ಯುದ್ಧ ಮಾಡ್ತಾ ಇದ್ದಾನ? ಯುದ್ಧದಲ್ಲಿ ಪಾಲ್ಗೊಳ್ಳಲ್ಲ ನಾನು ಅಂತ ಹೇಳಿದ್ದ ಅದೆಲ್ಲ ಸುಳ್ಳ? ಹಾಗಾದ್ರೆ ಇವನೇನ ಅಭಿಮನ್ಯುವಿನಲ್ಲಿ ಏನಾದ್ರೂ ಮಾಯಾ ರೂಪದಲ್ಲಿ ಬಂದು ಸೇರ್ಕೊಂಡ್ ಮಾಡ್ತಾ ಇದ್ದಾನ ಅಂತ ಅವನಿಗೆ ಆಶ್ಚರ್ಯ ಆಗ್ತಾ ಇದೆ ದುರ್ಯೋಧನನಿಗೆ. ಒಂದು ಸಲ ನೋಡ್ತಾನೆ ಅಭಿಮನ್ಯುವಿನ ರುದ್ರನಂತೆ ಕಾಣಿಸ್ತಾ ಇದ್ದಾನೆ, ಇನ್ನೊಂದ್ಸಲ ನೋಡ್ತಾನೆ ಮಹಾವಿಷ್ಣುವಿನ ತರ ಕಾಣಿಸ್ತಾ ಇದ್ದಾನೆ. ಇವನು ನಿಜವಾಗ್ಲೂ ಅಭಿಮನ್ಯುವಿನ ದೇವರ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ರಾಶಿ ರಾಶಿ ಹೆಣಗಳು ಮಾತ್ರ ಬೀಳ್ತಾ ಇದೆ ಯುದ್ಧ ಭೂಮಿಯಲ್ಲಿ. ಕಡೆಗೆ ವ್ಯೂಹ ಮಧ್ಯೆ ಇದ್ದಂತ ದುರ್ಯೋಧನ ಸ್ವಸ್ತಿಕನ್ನ ಆಕ್ರಮಿಸಿ ಬಂದು ಅಭಿಮನ್ಯುವಿನ ಬಂದು ನಿಂತ್ಕೊಂತಾನೆ ಅವನನ್ನ ಸೋಲ್ಸ್ಬೇಕು ಅಂತ. ಈ ಅವಿವೇಕ ಕಂಡುಬಿಟ್ಟು ದ್ರೋಣನಿಗೆ ಭಯ ಆಗುತ್ತೆ, ನಾನು ಹೇಳಿದ ಕೆಲಸ ಮಾಡ್ತಾ ಇಲ್ಲ ಇವನು, ಅವನ್ ಯಾಕೆ ಅವನ ಜಾಗದಿಂದ ಹೊರಗಡೆ ಬಂದ ಅಂತ ದೂರದಿಂದ ನೋಡ್ತಾನೆ. ಯಾಕಂದ್ರೆ ಅಭಿಮನ್ಯು ದುರ್ಯೋಧನನ ಕ್ಷಣ ಮಾತ್ರದಲ್ಲಿ ಕೊಂದುಬಿಡ್ತಿದ್ದ. ಏನಾದ್ರೂ ದುರ್ಯೋಧನನ ಅವತ್ತೇ ಸಾಯಿಸ್ಬಿಟ್ಟಿದ್ರೆ ಯುದ್ಧ ಮುಗ್ದೋಗ್ತಾ ಇತ್ತು. ಅದಕ್ಕೆ ಭಯಪಟ್ಟಂತ ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ, ಕೃತವರ್ಮ, ಶಕುನಿ, ಬೃಹದ್ಬಲ್ಬ, ಶಲ್ಯ ಎಲ್ಲರೂ ಗಟ್ಟಿಯಾಗಿ ಕಿರಿಸ್ತಾರೆ, ದುರ್ಯೋಧನ ಅಭಿಮನ್ಯುವಿನ ಜೊತೆ ಕಾದಾಡಿ ನೀನು ಹಿಮ್ಮೆಟ್ಟಿಸಕ್ಕಾಗಲ್ಲ, ಹಿಂದಕ್ಕೆ ಬಾ ಅಂತ ಕಿರಿಸ್ತಾರೆ. ಆಗ ಎಲ್ರೂ ಓಡ್ ಬಂದು ಏಕಕಾಲಕ್ಕೆ ಆ ಅಭಿಮನ್ಯುವಿನ ಬಾಲಕನ ಮೇಲೆ ಬಾಣ ವರ್ಷಗಳನ್ನ ಬೇರೆ ಬೇರೆ ದಿಕ್ಕಿನಿಂದ ಮಾಡಕ್ ಶುರು ಮಾಡ್ಬಿಡ್ತಾರೆ ಎಲ್ಲರೂ ಒಂದೇ ಸಲ. ಇನ್ನೇನು ತುತ್ತಿನಂತೆ ತಿನ್ಬಿಡಣ ಈ ನೀಚ ದುರ್ಯೋಧನನ ಅಂತ ಅಭಿಮನ್ಯು ಬರ್ತಾ ಇದ್ರೆ ಅಷ್ಟ್ರಲ್ಲಿ ಎಲ್ರೂ ಬಾಣವನ್ನ ಬಿಟ್ಟಾಗ ಅಭಿಮನ್ಯುವಿಗೆ ನಿರಾಸೆ ಆಗುತ್ತೆ. ಇವನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ಕೈಗೆ ಬಂದಂತ ತುತ್ತು ಬಾಯಿಗೆ ಬರ್ದೇ ಇರೋ ತರ ಮಾಡ್ಬಿಟ್ರಲ್ಲ ಇವರು. ಆದ್ರೂ ಅವನು ಆ ಶಲ್ಯನಿಗೆ ಮೂರ್ಛೆ ಬರೋ ತರ ಮಾಡ್ಬಿಟ್ಟ. 30 ಕೌರವ ಸೋದರರನ್ನ ಓಡೋಗೋ ತರ ಮಾಡ್ಬಿಟ್ಟ. ಇಡೀ ಕೌರವ ಸೈನ್ಯ ದಿಕ್ಕೆಟ್ಟು ವ್ಯೂಹ ಸ್ವಲ್ಪ ಚೆದ್ರೋಗ್ತಿದೆ. ಇನ್ನೇನು ವ್ಯೂಹ ಮಧ್ಯಕ್ಕೆ ಅಭಿಮನ್ಯು ಬರ್ತಾನೆ ಅನ್ನೋಷ್ಟ್ರಲ್ಲಿ ಅಶ್ಮಕ ಅಂತಕ್ಕಂಥ ಒಬ್ಬ ವೀರ ಅವನನ್ನ ಎದುರಿಸ್ತಾನೆ. ಆದ್ರೆ ಅಭಿಮನ್ಯುವಿನ 10 ಬಾಣ ಅವನ ಕುದುರೆಗಳನ್ನ ಕೊಂದು ಕೆಡವಾಕ್ಬಿಡತ್ತೆ, ಸಾರಥಿನ ಸಾಯಿಸಾಕ್ಬಿಡತ್ತೆ, ರಥಧ್ವಜ ಉರುಡೋಗುತ್ತೆ. ಆಗ ಕರ್ಣ, ಶಲ್ಯ, ಸೋಮದತ್ತ, ವಿಂಶಂತಿ ಎಲ್ರೂ ಬರ್ತಾರೆ ಅವನನ್ನ ಎದುರಿಸ್ಲಿಕ್ಕೆ. ಇನ್ನು ಅಭಿಮನ್ಯುಗೆ ಉತ್ಸಾಹ, ಬನ್ನಿ ಎಷ್ಟು ಜನ ಬರ್ತಿರೋ. ಕರ್ಣನ ಕವಚವನ್ನ ಕತ್ತರಿಸಾಕ್ಬಿಡ್ತಾನೆ, ಕರ್ಣನ ಮೈ ತುಂಬಾ ರಕ್ತ ಸುರಿಸ್ತಾನೆ ಅಭಿಮನ್ಯು, ಮೈಯನ್ನ ತೂತು ಮಾಡ್ತಾನೆ. ಇಂಥ ಬಾಣ ಚಾತುರ್ಯವನ್ನ ಅರ್ಜುನನಲ್ಲೂ ಕೂಡ ಕಂಡಿರ್ಲಿಲ್ಲ ಕರ್ಣನೇ ಮೂರ್ಛಿತನಾಗ್ಬಿಡ್ತಾನೆ. ಅಶ್ವತ್ಥಾಮ ಮುಂದೆ ಬರ್ತಾನೆ, ಅವನು ಬಾಣ ಹೂಡ್ಬೇಕು ಅನ್ನೋಷ್ಟ್ರಲ್ಲಿ ಆಗ್ಲೇ ಬಾಣ ಹೂಡಿ ಆ ಬಾಣ ಬಂದು ಅಶ್ವತ್ಥಾಮನನ್ನ ಕೆಳಗಡೆ ಬೀಳಿಸ್ಬಿಡುತ್ತೆ. ಆಕಾಶದಲ್ಲಿ ಪಿತೃಗಳು, ದೇವತೆಗಳು, ಸಿದ್ಧರು, ಯಕ್ಷರು, ಗಂಧರ್ವರು ಅಭಿಮನ್ಯುವಿನ ಹೊಗಳ್ತಾ ಇದ್ದಾರೆ, ಅವನ ಮೇಲೆ ಹೂವನ್ನ ಸುರಿಸ್ತಾ ಇದ್ದಾರೆ. ಶಲ್ಯ ಅದನ್ನೆಲ್ಲ ನೋಡಿ ನಿಸ್ಸಹಾಯಕನಾಗಿ ನಿಂತಿದ್ದಾನೆ. ಅಭಿಮನ್ಯು ಯಾವ ಕಡೆ ಹೋದ್ರೂ ಕೂಡ ಎಲ್ಲರನ್ನ ಸಾಯಿಸ್ತಾ ಇದ್ದಾನೆ. ದ್ರೋಣ ದೂರದಿಂದ ನೋಡ್ಬಿಟ್ಟು ಮರಳಾಗಿ ಕೊಂಡಾಡ್ತಾನ, ಆಹಾ ಎಂತಹ ವೀರನಿವನು ಅಂತ ಅಭಿಮನ್ಯುವಿನ ಕೊಂಡಾಡ್ತಾ ಇದ್ದಾನೆ. ಕೃಪನಿಗೆ ಹೇಳ್ತಾನೆ, ಕೃಪಾಚಾರ್ಯರೇ, ಈ ಅಭಿಮನ್ಯುವಿನ ಕೈ ಚಳಕ ನೋಡ್ತಾ ಇದ್ದೀರ ನೀವು, ಇವನ್ ಯಾರ ಬಾಲಕ ಅಂತ ಕರೀತಾರೆ. ಇವನನ್ನು ಪಡೆದಂತ ತಂದೆ ಅದೆಷ್ಟು ಪುಣ್ಯ, ಇವನನ್ನು ಮಗನಾಗಿ ಪಡೆದಂತ ತಂದೆ ಅದೆಷ್ಟು ಪುಣ್ಯವಂತ, ಇವನು ಗುರು ಎಷ್ಟು ಪುಣ್ಯವಂತ, ಇವನು ವಿದ್ಯೆ ಕಲಿಸಿದಂತ ಗುರು ಎಷ್ಟು ಪುಣ್ಯವಂತ, ಶ್ರೀಕೃಷ್ಣ ಎಷ್ಟು ಪುಣ್ಯವಂತ, ಪಾಂಡವರು ಎಂತ ಪುಣ್ಯ ಮಾಡಿದ್ರು ಇಂಥ ಒಂದು ಒಳ್ಳೆ ಸತ್ವವಾದ ಬೀಜ ಅವ್ರ ವಂಶದಲ್ಲಿ ಬೆಳೆಸಕ್ಕೆ.
ಈ 13 ದಿನಗಳ ಯುದ್ಧದಲ್ಲಿ ಇಂಥ ವೀರನ ನಾನು ನೋಡೇ ಇಲ್ಲ. ಇನ್ನೇನು ಸಕಲ ಕೌರವ ಸೈನ್ಯನನ್ನ ಕೊಂದು ಮುಗಿಸಿ ಯುದ್ಧನೇ ನಿಂತು ಪಾಂಡವರಿಗೆ ವಿಜಯ ಆಗೋಗುತ್ತೆ, ನಾವು ಅಲ್ಪ ಕಾಲಲ್ಲಿ ಸಮಯವನ್ನ ವ್ಯರ್ಥ ಮಾಡಿದ್ರು ಭೇಷ್ ಬಾಲಕ ಅಂತ ಇದ್ದಾನೆ ಯಾರೋ ದ್ರೋಣಾಚಾರ್ಯ. ಈ ಮಾತೆಲ್ಲ ಕೇಳಿಸ್ಕೊಂಡ್ಬಿಟ್ಟ ದುರ್ಯೋಧನ, ಕೋಪ ಬಂದ್ಬಿಡ್ತು. ಶಲ್ಯ, ದುಶ್ಯಾಸನ, ಕರ್ಣ ಎಲ್ರನ್ನೂ ಕರೆದು ಅಸೂಯೆಯಿಂದ ಮಾತಾಡ್ತಾ ಇದ್ದಾನೆ. ಈ ಬಾಲಕ ಮೂಢ ಅಕಸ್ಮಾತ್ ಆಗಿ ಆದ ಬಾಣ ಪ್ರಯೋಗವನ್ನ ಕಂಡು ನಮ್ಮ ಸರ್ವ ಸೇನಾಧಿಪತಿಯಾದ ದ್ರೋಣ ಹೊಗಳ್ತಾ ಇದ್ದಾನೆ ಅವನ್ನ. ಅಂದ್ರೆ ಉದ್ದೇಶ ಏನು? ಯುದ್ಧದಲ್ಲಿ ಅವ್ರಿಗೆ ಪಾಂಡವರ ಗೆಲ್ಲವಾಗ್ಬೇಕೋ ಅಥವಾ ಕೌರವರ ಗೆಲ್ಲವಾಗ್ಬೇಕೋ? ನಮ್ಮ ಪಕ್ಷದಲ್ಲಿ ಇದ್ರೂ ಕೂಡ ಅವ್ರ ಬಗ್ಗೆ ಹೊಗಳ್ತಾ ಇದ್ದಾರಲ್ಲ ಈ ಆಚಾರ್ಯರು. ಬೇಕು ಅಂತಾನೆ ಕೈ ಕಟ್ಟಿ ನಿಂತ್ಕೊಂಡು ನಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಏನ್ ಮಾಡ್ತಾರೆ ಶಲ್ಯ ಕರ್ಣಾದಿಗಳು, ಶಿಷ್ಯನ ಮಗ, ಯಾರ ಮಗ? ಯಾಕೆ ದ್ರೋಣಾಚಾರ್ಯರು ಸುಮ್ನೆ ನಿಂತಿದ್ದಾರೆ ಗೊತ್ತಾ ನಿನಗೆ? ಅರ್ಜುನ ಅಂದ್ರೆ ದ್ರೋಣಾಚಾರ್ಯರ ಪ್ರೀತಿಯ ಶಿಷ್ಯ, ಅವನ ಮಗ, ಅದಕ್ಕೆ ಅವ್ರು ಏನು ಮಾಡ್ತಾ ಇಲ್ಲ ಅಂತ ಒಂದು ಅಪವಾದವನ್ನ ಕಟ್ತಾರೆ ಅವ್ರ ತಲೆಗೆ. ಆ ಮೂರ್ಖ ಬಾಲಕನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲ ಕೇಳಿಸ್ಕೊಂಡು ಬೇಜಾರಾಗ್ಬಿಡುತ್ತೆ ದ್ರೋಣಾಚಾರ್ಯರಿಗೆ. ಆಗ ಶಕುನಿ ಬಂದು ಒಂದು ಉಪಾಯವನ್ನ ಹೇಳ್ತಾನೆ, ದುರ್ಯೋಧನ ನೀನ್ ಇಷ್ಟು ಲೇಟ್ ಮಾಡಿದ್ರೆ ಆಗಲ್ಲ, ಹೋಗಿ ದ್ರೋಣಾಚಾರ್ಯರ ಹತ್ರ ಮಾತಾಡು. ನೀನು ಮಾತಾಡಿದ್ರೆ ಮಾತ್ರ ಇವತ್ತು ಯುದ್ಧದಲ್ಲಿ ನಮಗೆ ಜಯ. ಮೋಸದಿಂದ ಅಭಿಮನ್ಯುವನ್ನ ಕೊಲ್ಲದಷ್ಟೇ ನಮ್ಗೆ ಉಳಿದಿರೋ ಒಂದು ಮುಖ್ಯವಾದ ಭಾಗ ಅಥವಾ ಉಪಾಯ. ಇಲ್ಲ ಅಂದ್ರೆ ನಾವೆಲ್ಲ ಸೋತೋಗ್ಬಿಡ್ತೀವಿ. ದುರ್ಯೋಧನಿಗೆ ಕೋಪ, ಈ ದ್ರೋಣ ನಯವಂಚಕ ನಮಗೆ ಸಪೋರ್ಟ್ ಮಾಡೋದ್ ಬಿಟ್ಟು, ನಮಗ್ ಸಹಾಯ ಮಾಡೋದ್ ಬಿಟ್ಟು ಹೊಗಳ್ತಾ ಇದ್ದಾನ ಅವನ್ನ. ಅವನ ಹತ್ರ ಹೋಗಿ ಏನ್ ಮಾತಾಡ್ಲಿ ನಾನು? ಅದಕ್ಕೆ ಶಕುನಿ ಹೇಳ್ತಾನೆ, ಈ ಸಮಯದಲ್ಲಿ ನಿನ್ ಕೋಪ ಒಳ್ಳೇದಲ್ಲ, ಅಧಿಕಾರ ಬಲವನ್ನ ಉಪಯೋಗಿಸು, ನೀನ್ ರಾಜನಾಗಿ ನೀನು ಮಾತಾಡೋನು ಒಪ್ಕೊಂತಾನೆ. ಕರ್ಣ ಹೇಳ್ತಾನೆ, ಆಚಾರ್ಯ ನಮ್ಮನ್ನೆಲ್ಲ ಈ ಮೂಢ ಬಾಲಕ ಮುಗಿಸುವ ಮುನ್ನ ಇವನ ವಧೆಗೆ ಉಪಾಯವನ್ನ ಹೇಳಿ. ಯಾವುದೋ ಉಪಾಯವನ್ನ ಅಥವಾ ದೇವ್ರ ಹತ್ರ ವರ ಪಡ್ಕೊಂಡು ಇವತ್ತು ಯುದ್ಧ ಭೂಮಿಗೆ ಬಂದ್ಬಿಟ್ಟಿದ್ದಾನೆ ಅಭಿಮನ್ಯು, ಅದಕ್ಕೆ ನಮ್ಮನ್ನೆಲ್ಲ ಸೋಲಿಸ್ತಾ ಇದ್ದಾನೆ. ಏನಾದ್ರೂ ನೀವು ಶಿಷ್ಯನ ಮಗ ಅಂತ ಸುಮ್ನಿದ್ದೀರಾ? ದ್ರೋಣ ಹೇಳ್ತಾನೆ, ಕರ್ಣ ಈ ಶತ್ರು ಬಾಲಕನ ಚಲನವಲನ, ಬಾಣ ಪ್ರಯೋಗ ಅದನ್ನೆಲ್ಲ ಗಮನಿಸ್ತಾ ಇದೀಯ ನೀನು? ಎತ್ತ ನೋಡಿದ್ರು ಕೂಡ ಅವನ ಪರಾಕ್ರಮ ಕಾಣಿಸ್ತಾ ಇದೆ. ಯುದ್ಧ ಧರ್ಮ ಹೇಳುತ್ತೆ, ಶತ್ರು ಗಮನವನ್ನ ತಪ್ಪದಾಗ, ಅವನ್ ಛಿದ್ರ ಆದಾಗ ಮಾತ್ರ ಅದನ್ನ ಉಪಯೋಗ ಮಾಡ್ಬೇಕು, ಶತ್ರು ಸಂಹಾರ ಮಾಡ್ಬೇಕು ಅಂತ. ನ್ಯಾಯ ಮಾರ್ಗದಲ್ಲಿ ನಾನು ಸುಮ್ನೆ ನಿಂತಿದ್ದೀನಿ, ಯಾಕಂದ್ರೆ ಒಂದು ಕ್ಷಣ ವಿಚಲಿತ ಆಗ್ತಾ ಇಲ್ಲ, ಯಾರಿಗೂ ಅವಕಾಶನೇ ಕೊಡ್ತಾ ಇಲ್ಲ ಅವನು. ಹೇಗೆ ನಾನು ಅವನ ಮೇಲೆ ಯುದ್ಧವನ್ನ ಮಾಡ್ಲಿ? ನಾನು ಈವರೆಗೂ ಸುಮ್ನೆ ಕೈ ಕಟ್ ನಿಂತ್ಕೊಂಡಿಲ್ಲ, ಛಿದ್ರಾನ್ವೇಷಣೆಯನ್ನ ಮಾಡ್ತಾ ಇದ್ದೇನೆ. ಬೇರೇನ್ ಮಾಡ್ಲಿ? ನೋಡು ಆ ಕುಮಾರನ ಕೈ ಚಳಕ ನೋಡು, ಅವನ ರಥ ಮಾರ್ಗದಲ್ಲೆಲ್ಲ ಬರೀ ಧನುರ್ಮಂಡಲನೆ ಕಾಣ್ತಾ ಇದೆ. ನನ್ನ ಪ್ರಾಣಗಳನ್ನೇ ಅವನ ಬಾಣಗಳು ಹೀರ್ತಾ ಇದೆ, ಕಣ್ಣು ಕತ್ತಲಾಗ್ತಾ ಇದೆ. ಶತ್ರು ಆಗಿದ್ರು ಕೂಡ ವಿದ್ಯೆ ಯಾರಿಗಿದ್ರು ಆತನನ್ನ ಮೆಚ್ಚಬೇಕು, ಅವರ ವಿದ್ಯೆಗೆ. ನಾವು ಶಿಷ್ಯನಿಗೂ ಬಹಳ ವ್ಯತ್ಯಾಸ ಇದೆ. ಇಷ್ಟರಲ್ಲಿ ಅಭಿಮನ್ಯುವಿನ ತೀಕ್ಷ್ಣ ಶರವೊಂದು ಕರ್ಣನ ಭುಜಕ್ಕೆ ತಾಗಿ ರಕ್ತ ಸುರಿಸುತ್ತಾ ಕರ್ಣ ಮತ್ತೆ ಆಚಾರ್ಯನಿಗೆ ಹೇಳ್ತಾನೆ, ಗುರುವೇ ನೀವ್ ಹೇಳ್ತಾ ಇರೋದು ನಿಜ, ಆ ಅನುಭವ ನನಗೂ ಕೂಡ ಆಗಿದೆ. ಅಭಿಮನ್ಯುವಿನ ಬಾಣ ನನ್ನ ಕೊಚ್ಚುತ್ತಿದ್ರು ಹೇಗಾದ್ರೂ ನಿಲ್ಲಲೇಬೇಕು ಹೊರತು ಓಡಿ ಹೋಗ್ಬಾರ್ದು ಅಂತ ಅಲ್ಲಿ ಕಚ್ಚಿ ನಿಂತಿದ್ದೀನಿ. ನಮಗ್ ಬೇರೆ ದಾರಿ ಇಲ್ಲ, ನೀವೇ ಏನಾದ್ರೂ ಒಂದು ಹೇಳಿ. ದ್ರೋಣನಿಗೆ ಅರ್ಥ ಆಯ್ತು ಏನ್ ಹೇಳ್ತಾ ಇದ್ದಾನೆ ಅಂತ. ದ್ರೋಣ ಹೇಳ್ತಾನೆ, ಇವನ ಕವಚ ನೋಡು, ಅದು ಅಭೇದ್ಯ. ಅಭಿಮನ್ಯು ತೊಟ್ಟಿರ್ತಕ್ಕಂಥ ಕವಚ ಅಭೇದ್ಯ ಅಂದ್ಮೇಲೆ ಹಿಂದೆಯಿಂದ ಯಾವ ಅಸ್ತ್ರ ಬಿಟ್ಟು ಮುಂದೆಯಿಂದ ಯಾವುದೇ ಶಸ್ತ್ರದಿಂದ ಪ್ರಯೋಗವನ್ನ ಮಾಡಿದ್ರು ಕೂಡ ಅವನ ಮುಂದೆ ನಿಲ್ಲಕ್ಕಾಗಲ್ಲ. ಅದನ್ನ ಅದು ಕವಚ ಕಟ್ಟೋದು ಒಂದು ಕಲೆ. ಅದನ್ನ ಹೇಗ್ ಕಟ್ಟಬೇಕು ಅಂತ ಅವನ ತಂದೆ ಅರ್ಜುನ ಹೇಳ್ಕೊಟ್ಟಿದ್ದಾನ ಅವನಿಗೆ, ನಾನು ಅವನ್ಗೆ ಹೇಳ್ಕೊಟ್ಟಿದ್ದೆ. ಯಾರು ಅದನ್ನ ಮುಂದ್ಗಡೆ ನಿಂತು ಎದುರಿಸಕ್ ಆಗಲ್ಲ. ಬಾಣ ಪ್ರಯೋಗದಲ್ಲಿ ನಿಧಾನಿಸಿದ್ರೆ ಅವನ ಬಿಲ್ಲನ್ನಾದ್ರೂ ಕತ್ತರಿಸ್ಬೋದು, ಆದ್ರೆ ಅವನ ಕವಚವನ್ನ ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಬಾಣ ಹೂಡೋಷ್ಟ್ರಲ್ಲಿ ನೀನು ಬಾಣ ಬಿಟ್ರೆ ನೀನ್ ಬಾಣ ಮುರಿದೋಗ್ಬಿಡುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಗೊತ್ತಾ? ಹೇಳ,
ಅದನ್ನೇ ತಾನೇ ನೀನ್ ಬಯಸ್ತಾ ಇರೋದ್ ನನ್ನ ಬಾಯಿಂದ. ಅವನ ಕುದುರೆ ಸಾರಥಿಗಳನ್ನ ಸಹ ಮುಂದಿನಿಂದ ಬಂದು ಯಾರು ಏನೋಕ್ಕೂ ಮಾಡಲ್ಲ. ಅಷ್ಟು ಎಚ್ಚರಿಕೆ ಆ ಬಾಲಕನಿಗೆ. ನಿನ್ಗೆ ಸಾಹಸ ಇದ್ರೆ ಮಾಡಿ ತೋರ್ಸು ಕರ್ಣ. ಅವನ ಬತ್ತಳಿಕೆಯನ್ನ, ಬಿಲ್ಲು ಬಾಣವನ್ನ ಹಿಂದಿನಿಂದ ಬಂದು ಕಡ್ದು ಹಾಕಿ, ಅವನ ಕೈಲಿ ಬಿಲ್ಲಿರೋ ತನಕ, ಬತ್ತಳಿಕೆಯಲ್ಲಿ ಬಾಣ ಇರೋ ತನಕ ಸುರಾಸುರರು ಬಂದ್ರು ಕೂಡ ಅವನನ್ನ ಯಾರು ಜಯಿಸಕ್ಕಾಗಲ್ಲ. ನೀನು ಗೆಲ್ಲಬೇಕು ಅಂತಿದ್ರೆ ಇದನ್ನ ಮಾಡು. ಇಷ್ಟು ಸಾಕಿತ್ತು ಕರ್ಣನಿಗೆ. ಈ ಮಾತು ಬೇಕಿತ್ತು ಕರ್ಣನಿಗೆ. ದುರ್ಯೋಧನತ್ತ ಓಡಿ ಆಚಾರ್ಯರ ಅಪ್ಪಣೆಯನ್ನ ಹೇಳ್ಬಿಡ್ತಾನೆ, ಈ ರೀತಿ ಮಾಡ್ಬೇಕಂತೆ, ಅವನು ಸೋಲ್ಸ್ಬೋದಂತೆ ಅಂತ. ದ್ರೋಣಾಚಾರ್ಯದ ಪಾಪ ಆಗಿರ್ಲಿಲ್ಲ ಇದು ಅಪ್ಪಣೆ. ಹೀನ ಕೃತ್ಯದಲ್ಲಿ ಮುಂದೆ ಪಾಲ್ಗೊಳ್ತೀನಿ, ಇತಿಹಾಸದಲ್ಲಿ ಯಾರು ಬೈಬಾರ್ದು ಅಂತ ಜಾರಿಕೆ ಮಾತನಾಡ್ದ, ಜಾಣತನದ್ ಮಾತಾಡಿದ್ದ ಅವತ್ತು. ದುರ್ಯೋಧನ ಹಾಕಿದ ಉರುಳು ಬಲವಾಗಿ ದ್ರೋಣನ ಕೊರಳಲ್ಲಿ ಕುಳಿತಿತ್ತು. ಹಾಗಾಗಿ ನೇರವಾಗಿ ಹೇಳ್ದೆ ಕರ್ಣನಿಗೆ ಹೇಳಿ, ಕರ್ಣನ ಮುಖಾಂತರ ಹೇಳ್ಸೋ ತರ ಮಾಡ್ದ. ಸಂಜೆ ಆಗುತ್ತ ಅಭಿಮನ್ಯುವಿನ ಶರೀರದಲ್ಲಿ ದಣುವು, ಆದ್ರೂ ಅವನು ಯುದ್ಧೋತ್ಸವ ನಿಲ್ಲಿಸ್ಲಿಲ್ಲ. ಅಂದು ಕೌರವರ ಬಲವನ್ನೆಲ್ಲ ಒಬ್ಬನೇ ಅಡಗಿಸ್ಬಿಟ್ಟಿದ್ದ. ಎಲ್ಲ ಕಡೆ ಮೈಯಲ್ಲಿ ಗಾಯ ಆಗಿದ್ರು ಕೂಡ ಅದ್ರ ಬಗ್ಗೆ ಲೆಕ್ಕನೇ ಇಲ್ಲ ಅವನಿಗೆ. ಸಾರಥಿ ದಂಡಿದ್ದಾನೆ, ಆದ್ರೂ ಬಾಲಕನ ಉತ್ಸಾಹ ಕಂಡು ಸಾರಥಿ ಕೂಡ ರಥವನ್ನ ಮುನ್ನಡೆಸ್ತಾ ಇದ್ದಾನೆ. ಅಶ್ವಗಳು ದಣಿದಿದೆ, ಆದ್ರೂ ಅಶ್ವಗಳು ಮುಂದಕ್ಕೆ ಹೋಗ್ತಾ ಇದೆ. ಆರ್ಯುಷ್ಮ, ಅಗೋ ಅತ್ತ, ಇಗೋ ಇತ್ತ ಅಂತ ಯಾವಾಗ ಅಭಿಮನ್ಯು ಹೇಳ್ತಾ ಇದ್ನೋ ಅದರಂತೆ ಅವನು ಸಾರಥಿ ರಥವನ್ನ ಮುನ್ನಡೆಸ್ತಾ ಇದ್ದಾನೆ. ಅಭಿಮನ್ಯುವಿನ ಆಯುಧ ಸಂಚಯ ಕೂಡ ಮುಗಿತಾ ಬಂದಿತ್ತು, ಆಯುಷ್ ಮುಗ್ದಿತ್ತು ಅದಕ್ಕೆ. ಬೆಂಗಾವಲಿನ ಸೇನೆ ಅಷ್ಟು ಹಿಂಬಾಲಿಸಿದ್ರು ಕೂಡ ಏನು ಮಾಡಕ್ಕಾಗ್ಲಿಲ್ಲ. ಅವನು ಸೋಲ್ಸಕ್ಕೆ ಯಾರಿಗೂ ಸಾಧ್ಯ ಇರ್ಲಿಲ್ಲ. ಅನ್ಯಾಯ ಮಾರ್ಗ ಒಂದೇ ಅನುಸರಿಸಬೇಕಾಗಿತ್ತು. ಅವನ್ಗೆ ಅನ್ಯಾಯ ಮಾರ್ಗ ಗೊತ್ತಿಲ್ಲ, ಯಾಕಂದ್ರೆ ಅರ್ಜುನ ಯಾವತ್ತೂ ಅನ್ಯಾಯವನ್ನ ಹೇಳ್ಕೊಡ್ಲಿಲ್ಲ. ಶ್ರೀಕೃಷ್ಣ ಯಾವತ್ತೂ ಅನ್ಯಾಯದ ಮಾರ್ಗವನ್ನ ಹೇಳ್ಕೊಡ್ಲಿಲ್ಲ. ಧರ್ಮ ಯುದ್ಧವನ್ನ ಅನುಸರಿಸೋದ್ ಮಾತ್ರ ಹೇಳ್ಕೊಟ್ಟಿದ್ರು ಅಭಿಮನ್ಯುವಿಗೆ. ಆಗ ಕರ್ಣ ಕಳ್ಳನಂತೆ ಹಿಂದಿನಿಂದ ಬಂದು ಅಭಿಮನ್ಯುವಿನ ಬಿಲ್ಲನ್ನ ಕತ್ತರಿಸ್ಬಿಡ್ತಾನೆ. ಏನಾಯ್ತು ಅಂತ ಮಗು ಹಿಂದಿರುಗಿ ನೋಡೋಷ್ಟ್ರಲ್ಲಿ ಭೋಜ ಮುಂದಿನಿಂದ ಬಂದು ಗದಾಪ್ರಹಾರದಿಂದ ಅವನ ಕುದುರೆ, ಅವನ ಅಶ್ವಗಳನ್ನ ಕೊಂದಾಕ್ಬಿಡ್ತಾನೆ. ಅದೇ ಕಾಲಕ್ಕೆ ಸಾರಥಿ ಸಾಯಿಸ್ಬಿಡ್ತಾರೆ ಸಾರಥಿನ. ಅಭಿಮನ್ಯು ಸುತ್ತ ನೋಡ್ತಾನೆ, ಮಹಾರಥರು ಯಾವ ನೀತಿ ನಿಯಮ ಇಲ್ಲದೆ ಸುತ್ತುವರೆದು ನನ್ನನ್ನ ಕೊಲ್ಲಕ್ ನಿಂತಿದ್ದಾರೆ ಅನ್ನೋದು ಅವನ ಅರಿವಿಗೆ ಬರುತ್ತೆ. ಬಲಕೈಯಲ್ಲಿ ಕತ್ತಿ ಹಿಡಿತಾನೆ, ಎಡಗೈಯಲ್ಲಿ ಚರ್ಮದ ಗುರಾಣಿ ಹಿಡಿತಾನೆ. ಬೇಡ ಬಿಲ್ಲು ಬಾಣ, ನನ್ಗೆ ಇದೇ ಸಾಕು ಅಂತ ಸಿಂಹದಂತೆ ಗರ್ಜಿಸಿ ಮೇಲೆ ಎರಗ್ತಾನೆ. ಎಡಬಲಗಳಿದ್ದ ಸೈನ್ಯವನ್ನೆಲ್ಲ ತುಂಡಾಗಿ ಎಣಗಳ ರಾಶಿ ಮಾಡಾಕ್ ಬಿಡ್ತಾನೆ. ಆಕಾಶದಲ್ಲಿ ಗರುಡ ಸಲೀಸಾಗಿ ಹಾರಾಡೋದರ ಯುದ್ಧ ಭೂಮಿಯಲ್ಲಿ ಅವನು ಗಾಳಿಲೇ ಹಾರಾಡಿ ಹಾರಾಡಿ ಯುದ್ಧ ಮಾಡ್ತಾ ಇದ್ದಾನೆ. ಬೆರಗಾಗೋಯ್ತು ಕೌರವ ಸೇನೆ. ದ್ರೋಣನಿಗೂ ಈಗ ಬುದ್ಧಿ ಕೆಟ್ಟೋದಂಗ ಆಗೋಯ್ತು, ಧೈರ್ಯ ಹಾಳಾಗೋಯ್ತು. ಖಡ್ಗ ಹಿಡ್ಕೊಂಡೆ ಈ ಬಾಲಕ ಇಷ್ಟೊಂದು ವಿಜಯವನ್ನ ಸಾಧಿಸ್ತಾ ಇದ್ದಾನಲ್ಲ ಅಂತ. ಆಗ ಕರ್ಣ ಅವನ ಎಡಮುಷ್ಟಿಯನ್ನ, ಗುರಾಣಿ ಹಿಡಿದಿದ್ದನ್ನ ದ್ರೋಣನ ರೀತಿಯಲ್ಲಿ ತುಂಡು ಮಾಡಿಬಿಡ್ತಾನೆ. ಮಂಡುಗೈಯಲ್ಲಿ ರಕ್ತ ಸುರಿತಿದ್ರು ಕೂಡ ಅವನ್ ಕೈಯನ್ನ ಕತ್ತರಿಸ್ಬಿಡ್ತ ಕರ್ಣ. ಕೈ ಕತ್ತರಿಸಿದ್ಮೇಲೆ ಮಂಡುಗೈ, ಆ ರಕ್ತ ಸುರಿತಿರೋ ಅಭಿಮನ್ಯುವಿಗೆ ಯುದ್ಧ ನಿಲ್ಲಿಸ್ಬೇಕು ಅಂತ ಅನಿಸ್ಲಿಲ್ಲ. ಕೆಳಗಡೆ ಬಿದ್ದಿದ್ದಂತ ರಥದ ಚಕ್ರವನ್ನ ತಗೊಂಡು ಚಕ್ರಪಾಣಿಯಾದ ಶ್ರೀಕೃಷ್ಣನ್ ತರ ಕಾಣಿಸ್ತಾ ದ್ರೋಣನ ಮೇಲೆ ಹೋಗ್ಬಿಡ್ತಾನೆ, ದ್ರೋಣನ ಸಾಯಿಸ್ಬಿಡೋಣ ಅಂತ. ಮೈಯರೆಲ್ಲ ಬಾಣ ಚುಚ್ಕೊಂಡು ರಕ್ತ ಹೋಗ್ತಾ ಇದೆ. ಅವನು ಹುಟ್ಟಿರೋ ಬಟ್ಟೆ ಎಲ್ಲ ಬರೀ ಕೆಂಪಾಗಿ ರಕ್ತಮಯವಾಗಿದೆ. ಆದ್ರೂ ಅಭಿಮನ್ಯುವಿನ ಹುಬ್ಬುಗಳ ಕ್ರೋಧ ಸಡಿರ್ಲಿಲ್ಲ. ಸಿಂಹದಂತೆ ಬಾಲಕ ಗರ್ಜಿಸುತ್ತಾ ಮುಂದೆ ಧಾವಿಸ್ತಾನೆ. ಕೈಯಲ್ಲಿ ಆ ರಥಚಕ್ರವನ್ನ ತಿರುಗಿಸ್ತಾ ಕೌರವರ ಅತಿರಥರ ಮೇಲೆ ಬಿಟ್ಟಾಗ ಎಲ್ರೂ ನುಚ್ಚುನರಾಗ್ಬಿಡ್ತಾರೆ. ಒಂದೇ ಒಂದು ಕೈಯಲ್ಲಿ ಗದೆ ಹಿಡ್ಕೊಂಡು ಶತ್ರುಗಳ ಮೇಲೆ ಬೀಸ್ತಾನೆ. ಅಶ್ವತ್ಥಾಮನ ರಥದ ಕುದುರೆಗಳನ್ನ ಸಾಯಿಸ್ತಾನೆ. ಶಕುನಿ, ದಾಯಾದರನ 77 ಗಾಂಧಾರ ವೀರರನ್ನ ಒಂದೇ ಕೈಯಲ್ಲಿ ಸಾಯಿಸ್ತಾನೆ. ದುಶ್ಯಾಸನನ ಪುತ್ರ ರಥವನ್ನ ಪುಡಿ ಪುಡಿ ಮಾಡ್ತಾನೆ. ಕೋಪಗಂಡ ದುಷ್ಟ ಗದೆಯಿಂದ ಅಭಿಮನ್ಯುವಿನ ತಲೆಯನ್ನ ಅಪ್ಪಳಿಸ್ತಾನೆ. ಯಾರು? ದುಶ್ಯಾಸನ ಯಾವಾಗ ತನ್ನ ಪುತ್ರರನ್ನ ಸಾಯಿಸ್ಬಿಟ್ನಲ್ಲ, ಕೋಪದಿಂದ ಗದೆಯಿಂದ ಅಭಿಮನ್ಯುವಿನ ತಲೆಗೆ ಜೋರಾಗಿ ಅಪ್ಪಳಿಸ್ಬಿಡ್ತಾನೆ. ಆ ಗದೆಯ ಪ್ರಹಾರಕ್ಕೆ ತಲೆ ಜಜ್ಜಿ ನಿರ್ದಯವಾಗಿ ಕೆಳಗಡೆ ಬಿದ್ದೋಗ್ತಾನೆ. ಎಲ್ಲ ಸೇರಿ ಹೀನಾಯವಾಗಿ ಸಾಯಿಸ್ಬಿಡ್ತಾರೆ. ಇಷ್ಟ ಆಗೋದ್ರ ಒಳಗಡೆ
ಚಕ್ರವ್ಯೂಹದ ಕುರುಹು ಇಲ್ಲದಂತೆ ಆಗ್ಬಿಟ್ಟಿರುತ್ತೆ ಯುದ್ಧ ಭೂಮಿಯಲ್ಲಿ. ಇಲ್ಲೊಂದು ಚಕ್ರವ್ಯೂಹ ರಚನೆ ಇತ್ತು ಅನ್ನೋ ಕುರುಹು ಕೂಡ ಇಲ್ಲ, ಎಲ್ಲ ಸತ್ತು ಬಿದ್ದು ಬಿಟ್ಟಿದ್ದಾರೆ. ದ್ರೋಣ ತಲೆ ತಗ್ಗಿಸ್ತಾನೆ. ಕರ್ಣ, ದುರ್ಯೋಧನರು, ಶಕುನಿ, ದುಶ್ಯಾಸನರು, ಶಲ್ಯ, ಅಶ್ವತ್ಥಾಮರು ಪರಸ್ಪರ ಬಿಗಿದಪ್ಪಿ ವಿಜಯೋತ್ಸವನ್ನ ಆಚರಿಸ್ತಾ ಇದ್ದಾರೆ. ಆಕಾಶದಲ್ಲಿ ಪಕ್ಷಿ, ಯೋಗಿ, ಋಷಿಮುನಿಗಳು, ದೇವತೆಗಳು ಹೇಳ್ತಾ ಇದ್ದಾರೆ, ದ್ರೋಣ, ಕರ್ಣ ಮೊದಲಾದ ಕೌರವ ಕಡೆಯ ಮಹಾರಥರು ಒಬ್ಬನೇ ನಿರಾಯುಧ ಬಾಲಕನನ್ನ ಹಿಂದಿನಿಂದ ಬಂದು ಕೊಂದ್ರಲ್ಲ, ಇದು ಅಧರ್ಮ, ಇದು ಅಧರ್ಮ ಅಂತ ಆಕಾಶವಾಣಿ ಆಗ್ತಿದ್ರು ಕೂಡ ಅದಕ್ಕೆ ಯಾರು ಬೆಲೆ ಕೊಡಲ್ಲ. ಒಂದು ಕಾಳ್ಗಿಚ್ಚು ಸುಂಟರ ಗಾಳಿಯ ನೆರವಿನಿಂದ ಇಡೀ ಅರಣ್ಯವನ್ನ ಸುಟ್ಟು ನಾಶ ಮಾಡೋ ತರ ಅಭಿಮನ್ಯು ಅಂದಿನ ಯುದ್ಧದಲ್ಲಿ ಎಲ್ಲರನ್ನ ಸುಟ್ಟಿ ಬೂದಿ ಮಾಡ್ಬಿಟ್ಟಿರ್ತಾನೆ. ಆದ್ರೂ ಅವತ್ತು ವಿಜಯಲಕ್ಷ್ಮಿ ಕೌರವ ಕಡೆ ನಿಂತಿದ್ಲು. ಸೈಂಧವನ ವರ ಫಲಿಸ್ಬೇಕಿತ್ತು. ಅಭಿಮನ್ಯು ಸತ್ತು ಬಿದ್ದ ದೃಶ್ಯ ದೇವೇಂದ್ರನ ಕರುಳು ಕೂಡ ಹಿಂಡುತ್ತಾ ಇದೆ. ಮಗು, ನಿನಗೆ ಸಾಯೋ ವಯಸ್ಸಾಗಿತ್ತೇನಪ್ಪ. ಅಳ್ತಾ ಇದ್ದಾನೆ ದೇವೇಂದ್ರ, ಧಾರಾಕಾರವಾಗಿ ಒಸರಿಸ್ತಾ ಇದ್ದಾನೆ. ಪರಶಿವನ ಪತ್ನಿ ಗೌರಿದೇವಿ ಕಣ್ಣೀರನ್ನು ಹಾಕ್ತಾಳಂತೆ. ಮಗು ವೇಷಧಾರಿಯಾಗಿಯೇ ಪುತ್ರ ದೂರಕ್ಕೆ ಅಗಲಿ ಹೋಗಲು ತನಗೆ ಸಂಕಟ ಆಗ್ಬೇಕಾದ್ರೆ ಇನ್ನು ಸುಭದ್ರ ಹೇಗಪ್ಪ ಸಹಿಸ್ಕೊಂತಾಳೆ? ನಾನ್ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಜಗತ್ತಲ್ಲಿ ಎಲ್ಲಾ ಮಕ್ಕಳು, ನನಗೇ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂದ್ರೆ ನೀನ್ ಹೆತ್ತಂತ ತಾಯಿಗೆ ಎಷ್ಟು ಸಂಕಟ ಆಗತ್ತೆ ಅಂತ ತಾಯಿ ಗೌರಿ ಕಣ್ಣೀರ್ ಹಾಕ್ತಾಳೆ. ಆನೆಗಳು ಹಿಂಡುಗೂಡಿ ಸಿಂಹದ ಮರಿಯನ್ನು ಕೊಲ್ಲೋ ತರ, ಹಾವೆಲ್ಲ ಜೊತೆಯಾಗಿ ಗರುಡ ಪಕ್ಷಿಯ ಮರಿಯನ್ನ ಕೊಲ್ಲೋ ತರ ಇವತ್ತು ಮಾಡಿದ್ರಲ್ಲ ಇವರೆಲ್ಲ. ಎಲ್ಲರೂ ಶಪಿಸುತ್ತಾ ಅಪ್ಸರೆಯರು ಬರ್ತಾರಂತೆ ಅಭಿಮನ್ಯುವಿನ ದೇಹವನ್ನು ತಗೊಂಡು ಹೋಗ್ಲಿಕ್ಕೆ. ಅಪ್ಸರೆಯರೇ ಭೂಲೋಕಕ್ಕೆ ಬಂದು ಅವನ ಆತ್ಮವನ್ನ ವೀರಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಜೋರ ಬಿರುಗಾಳಿ ಬಂದಾದ್ಮೇಲೆ ಯಾವ ತರ ಎಲ್ಲ ನಾಶ ಮಾಡಿ ಶಾಂತಿ ಆಗ್ಬಿಡುತ್ತೋ, ಆನೆ ಸುಂದರವಾದ ಕೊಳಕ್ಕೆ ಇಳಿದುಬಿಟ್ಟು ತಾವರೆ ಹೂನೆಲ್ಲ ನಾಶ ಮಾಡಿದ್ಮೇಲೆ ಯಾವ ತರ ಆಗಿರುತ್ತೋ, ಅವತ್ತು ಅಭಿಮನ್ಯುವಿನ ಕೌರವದಳ ನಿರ್ನಾಮ ಮಾಡಿ ಆ ರೀತಿ ಆಗಿದ್ದ. ವೀರ ಶಯನದಲ್ಲಿ ಮಲಗಿದ್ದ. ಹಲವರು ಕಣ್ಣೀರಾಗ್ತಾ ಇದ್ದಾರೆ. ಇದರೊಂದಿಗೆ ಅಭಿಮನ್ಯು ತನ್ನ ಕಥೆಯನ್ನ ಮುಗಿಸ್ತಾನೆ. ಅಂದ್ರೆ ಇದರ ಅರ್ಥ, ಅದೊಂದು ಯುದ್ಧ, ಅವನು ವೀರ, ಅವನು ತನ್ನದೇ ಆದಂತ ಕರ್ತವ್ಯ ಇತ್ತು. ಅದೇ ತರ ನಮಗೂ ಕೂಡ ಜೀವನದಲ್ಲಿ ನಮ್ಗೆ ಯುದ್ಧ ಮಾಡ್ತಾ ಇದ್ದೀವಿ. ಏನೇನೋ ಗೊತ್ತಿರ್ಬೋದು, ನಮ್ಗೆ ಹಲವಾರು ಕಲೆ ಗೊತ್ತಿರ್ಬೋದು, ಆದ್ರೂ ಕೆಲವೊಮ್ಮೆ ಅಧರ್ಮದ ವಿರುದ್ಧ ಧರ್ಮಕ್ಕೆ ಸೋಲಾಗುವ ಸಾಧ್ಯತೆ ಇರುತ್ತೆ, ಆದ್ರೆ ಅದು ಸೋಲಾಗಲ್ಲ. ಅದೇ ರೀತಿ ಒಳ್ಳೆಯವ್ರಿಗೆ ಕೆಟ್ಟದಾಗೋ ಎಲ್ಲ ಲಕ್ಷಣ ಇರುತ್ತೆ, ಅಂಡ್ ಕೆಟ್ಟದ್ ಕೂಡ ಆಗಬಹುದು. ಆದ್ರೂ ಕೂಡ ಅದು ಕೆಟ್ಟದ್ದು ಅಂತ ಮುಂದೊಂದಿನ ಸತ್ಯ ಬಯಲಿಗೆ ಬರಲೇಬೇಕು. ನಾವು ಎಷ್ಟು ವೀರರು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಶೂರರು ಅನ್ನೋದು ಮುಖ್ಯ ಅಲ್ಲ. ವಿಧಿ ಲಿಖಿತದ ಮುಂದೆ ಏನಾಗ್ಬೇಕು ಅದಾಗ್ತಾ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮುಂದೆ ಹೋಗುತ್ತೆ ಅಲ್ವಾ ಜೀವನ. ಹಿಂದೆ ಮುಂದೆ ನಾವು ಯುದ್ಧದಲ್ಲಿ ಪಾಲ್ಗೊಂಡಿರೋದೆ, ನಮ್ ಸುತ್ತನೂ ಚಕ್ರವ್ಯೂಹನೇ ಇದೆ. ಅದನ್ನ ಭೇದಿಸೋ ಕಲೆ ನಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಯಾರು ಕೃಷ್ಣ ಅರ್ಜುನರು ಬಂದು ನಮ್ಗೆ ಉಪದೇಶವನ್ನ ಮಾಡಲ್ಲ, ಯಾವ ತರ ಚಕ್ರವ್ಯೂಹವನ್ನ ಭೇದಿಸ್ಬೇಕು, ಸಂಸಾರ ಸಾಗರವನ್ನ ಯಾವ ರೀತಿ ಭೇದಿಸ್ಬೇಕು, ಜೀವನ ಅನ್ನೋ ಚಕ್ರವನ್ನ ಯಾವ ತರ ಮುಂದೆ ತಗೊಂಡು ಹೋಗ್ಬೇಕು ಅಂತ. ನಾವೇ ಪ್ರತಿಯೊಂದನ್ನು ಕಲಿತಾ ಹೋಗ್ಬೇಕು. ಕತ್ತಿ ಬಿಲ್ಲು ಬಾಣ ಇಟ್ಕೊಂಡು ನಾವ್ ಯಾರ ವಿರುದ್ಧ ಯುದ್ಧ ಮಾಡಕ್ ಆಗಲ್ಲ. ಇಲ್ಲಿ ತಾಳ್ಮೆ, ಶಾಂತಿ, ದೈವಬಲ ಅನ್ನೋ ಆಯುಧವನ್ನ ಇಟ್ಟು ಎದುರಿಸಿ ನೋಡಿ, ನೀವು ಕೂಡ ವೀರ ಸ್ವರ್ಗ ಸೇರ್ತೀರ, ಪರಮಾತ್ಮನ ಸಾನ್ನಿಧ್ಯವನ್ನ ಸೇರ್ತೀರ. ಎಷ್ಟೋ ಜನ ಇವತ್ತು ಆ ಚಕ್ರವ್ಯೂಹವನ್ನ ಭೇದಿಸ್ಲಿಕ್ಕಾಗದೆ ಕೊನೆ ಆಗ್ತಾ ಇದ್ದಾರೆ, ಅಥವಾ ಪ್ರತಿದಿನ ಶೋಕದಲ್ಲಿದ್ದಾರೆ, ಅಥವಾ ತಮ್ಮ ಬದುಕನ್ನೇ ಹಾಳು ಮಾಡ್ಕೊಂತ ಇದ್ದಾರೆ. ಯಾಕೆ ಬೇಕು ದೈವ ಬಲ? ಯಾಕೆ ಬೇಕು ಆತ್ಮ ಸಂಕಲ್ಪ, ಆತ್ಮವಿಶ್ವಾಸ? ಅಂದ್ರೆ ಜೀವನವನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ. ನಿಮ್ಗೆ ಒಳ್ಳೇದಾಗ್ಲೇ ಇಲ್ವಾ? ಅಥವಾ ಅಧರ್ಮಕ್ಕೆ ಜಯ ಆಯ್ತಾ? ಧರ್ಮಕ್ಕೆ ಜಯ ಆಗ್ಲೇ ಇಲ್ವಾ? ಬೇಡ, ಅಧರ್ಮನೇ ಗೆಲ್ಲಿ ಆ ಕ್ಷಣಕ್ಕೆ. ನಾನಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೋದ್ಮೇಲೆ ಆದ್ರೆ ಧರ್ಮಕ್ಕೆ ಜಯ ಸಿಕ್ಕಿರುತ್ತೆ. ಅದೊಂದು ಸತ್ಯ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಆ ಪರಮಾತ್ಮನ ಆಶೀರ್ವಾದವನ್ನ ಕೋರೋಣ. ಧನ್ಯವಾದ.